ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಸರ್ವವಾಗೀಶ್ವರೋ ವಿಷ್ಣುಃ ಸ್ತ್ರೀರೂಪೋ ಮಾಂ ಸುವಾದಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಷಡ್ವರ್ಗನಿಗ್ರಹನಿರಸ್ತಸಮಸ್ತದೋಷಾಧ್ಯಾಯಂತಿ ವಿಷ್ಣುಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತ್ ಶ್ರೀ ಗುರುಭ್ಯೋ ನಮಃ. ನಾರದರ ಸಾಧನೆ ಹಾಗೂ ಸಂದೇಶಗಳನ್ನು ನೋಡ್ತಾ ಇದ್ದೇವೆ. ಚಿತ್ರಕೇತು ಎನ್ನುವ ಒಬ್ಬ ರಾಜ, ಸಾರ್ವಭೌಮ, ಶೂರಸೇನ ದೇಶದ ಸಾರ್ವಭೌಮ. 10,000 ಮಂದಿ ಪತ್ನಿಯರಿದ್ದರು. ಒಬ್ಬರಲ್ಲೂ ಅವನಿಗೆ ಮಕ್ಕಳಾಗಲಿಲ್ಲ. ಅವನಲ್ಲಿಗೆ ಒಮ್ಮೆ ಅಂಗೀರಸ್ ಋಷಿಗಳು ಬರ್ತಾರೆ. ಅವರ ಹತ್ರ ಕೇಳಿಕೊಳ್ತಾನೆ. ಆಗ ಅವರು ಒಂದು ಪ್ರಸಾದ ಕೊಟ್ಟು, ನಿನಗೆ ಒಬ್ಬ ಮಗನಾಗ್ತಾನೆ, ಆದರೆ ಅವ ನಿನ್ನ ಸುಖಕ್ಕೂ ದುಃಖಕ್ಕೂ ಕಾರಣನಾಗುವವ. ಮೊದಲು ಸುಖಕ್ಕೆ ಕಾರಣನಾಗ್ತಾನೆ, ಆಮೇಲೆ ದುಃಖಕ್ಕೆ ಕಾರಣನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕನುಗುಣವಾಗಿ ಮಗ ಹುಡ್ತಾನೆ. ಆದರೆ ಕೆಲವು ಸಮಯ ಇರ್ತಾನೆ. ಆಮೇಲೆ ಅವನಿಗೆ ವಿಷ ಕೊಟ್ಟು ಉಳಿದ ಅವನ ಪತ್ನಿಯರು, ಆ ಮಗ ಯಾವ ಪತ್ನಿಯಿಂದ ಹುಟ್ಟಿದ್ನೋ ಆ ಪತ್ನಿಯನ್ನು ಬಿಟ್ಟು ಉಳಿದ 999 ಪತ್ನಿಯರು ಅವನಿಗೆ ವಿಷ ಕೊಟ್ಟು ಅವ ಸಾಯುವಂತೆ ಮಾಡಿದ್ದಾರೆ. ಇದರಿಂದ ಚಿತ್ರಕೇತು ಭಾರೀ ದುಃಖದಿಂದ ತಪ್ತನಾಗಿದ್ದಾನೆ. ಆಗ ಅಲ್ಲಿಗೆ ಅಂಗೀರಸರು ಮತ್ತು ನಾರದರು ಬರ್ತಾರೆ. ಅವರು ಅಜ್ಞಾತರಾಗಿ ಬರ್ತಾರೆ, ವೇಷವನ್ನು ಮರೆಸಿಕೊಂಡು ಬರ್ತಾರೆ. ಬಂದು ಅಂಗೀರಸರು ಮೊದಲು ಪರಿಪರಿಯಾಗಿ ಉಪದೇಶ ನೀಡ್ತಾರೆ. ಕೊನೆಗೆ ನಾರದರು ಒಂದು ತಂತ್ರ ಹುಡ್ತಾರೆ. ನೋಡು ಚಿತ್ರಕೇತು, ಯಾವ ಮಗನಿಗಾಗಿ ನೀನು ಅಳ್ತಾ ಇದೆಯೋ ಆ ಮಗನನ್ನು ಈಗ ನಾನು ಬರಲಿಕ್ಕೆ ಹೇಳ್ತೇನೆ. ಬಂದು ಈ ಶರೀರದೊಳಗೆ ಪ್ರವೇಶ ಮಾಡಿ ನಿನ್ನ ತಂದೆ ತಾಯಂದಿರಿಗೆ ಆನಂದವನ್ನು ಕೊಡು ಅಂತ ನಾನು ಹೇಳ್ತೇನೆ. ಆಗ ಅವನ ಪ್ರತಿಕ್ರಿಯೆ ಏನು ಅಂತ ನೋಡು ಅಂತ ತಮ್ಮ ಯೋಗ ಸಾಮರ್ಥ್ಯದಿಂದ ಸತ್ತ ವ್ಯಕ್ತಿಯನ್ನು, ಆ ಜೀವವನ್ನು ಕರೆದು ನಾರದರು ಹೇಳ್ತಾರೆ. ನೋಡು, ನಿನ್ನ ತಂದೆ ತಾಯಂದಿರು ನಿನಗಾಗಿ ಅಳ್ತಾ ಇದ್ದಾರೆ, ಹಾಗಾಗಿ ಈ ಶರೀರವನ್ನು ನೀನು ಪ್ರವೇಶ ಮಾಡು, ಅವರಿಗೆ ಸಂತೋಷವನ್ನು ಕೊಡು ಅಂತ ನಾರದರು ಹೇಳಿದರೆ, ಆ ಜೀವ ಹೇಳ್ತಾ ಇದ್ದಾನೆ, ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವತಿರ್ಯಂಗೃಯೋನುಷು. ಅಲ್ಲ, ನನಗೆ ಯಾವ ಜನ್ಮದಲ್ಲಿ ಇವರು ತಂದೆಯಾಗಿದ್ದರು, ಯಾವ ಜನ್ಮದಲ್ಲಿ ತಾಯಿಯಾಗಿದ್ದರು, ನನಗೆ ಅದು ಮರೆತು ಹೋಗಿದೆ. ನಾನು
ನನ್ನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಬೇರೆ 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 ಯೋನಿಯಲ್ಲಿ ಹುಟ್ಟಿ ಬಂದವ. ಅದು ಬರೇ ಮನುಷ್ಯರಾಗಿ ಮಾತ್ರ ಅಲ್ಲ, ದೇವತೆಯಾಗಿ, ಪಶುಪಕ್ಷಿಯಾಗಿ ಬೇರೆ ಬೇರೆ ಜನ್ಮವನ್ನು ತಾಳಿದ್ದೇನೆ. ಆಗ ಎಷ್ಟೆಷ್ಟೋ ತಂದೆಯನ್ನು ತಾಯಂದಿರನ್ನು ಹೊಂದಿದವ ನಾನು. ಹೀಗಿರುವಾಗ ಈ ವ್ಯಕ್ತಿ ಯಾವ ಜನ್ಮದಲ್ಲಿ ನನಗೆ ತಂದೆ ಆಗಿದ್ದ, ತಾಯಿ ಆಗಿದ್ದ ಅನ್ನೋದು ನನಗೆ ಮರೆತು ಹೋಗಿಬಿಟ್ಟಿದೆ. ಅಲ್ಲದೆ ಮತ್ತೊಂದು ಮಾತು ಹೇಳ್ತಾನೆ, ಯಾವದ್ ಯಸ್ಯ ಹಿ ಸತ್ವೋ ಸಂಬಂಧೋ ಮಮತ್ವಂ ತಾವದೇವ ಹಿ. ಈ ದೇಹ ಇಟ್ಟುಕೊಂಡು ಎಷ್ಟರವರೆಗೆ ಸಂಬಂಧ ಇರುತ್ತೋ ಅಷ್ಟರವರೆಗೆ ಮಾತ್ರ ಆತ್ಮೀಯತೆ ಇರುವುದು. ಈ ಸಂಬಂಧವನ್ನು ಕಳ್ಕೊಂಡಾಗ ಆ ಆತ್ಮೀಯತೆಯೂ ಹೋಗಿಬಿಡುತ್ತೆ. ಅದರಿಂದ ಈ ಸಂಬಂಧ, ಈ ದೇಹ ಇದ್ದಾಗ ಮಾತ್ರ ನನಗೆ ಇವ ತಂದೆ ಅಂತ ಇವನ ಮೇಲೆ ನನಗೆ ಆತ್ಮೀಯತೆ ಇತ್ತು, ಮಮತ್ವ ಇತ್ತು, ಮಮಕಾರ. ಈಗ ಆ ದೇಹವನ್ನು ಕಳ್ಕೊಂಡಿದ್ದೇನೆ ಅಂದಮೇಲೆ ಈಗ ನನಗೆ ಸ್ವಲ್ಪ ಅವನಲ್ಲಿ ಮಮಕಾರವೇ ಇಲ್ಲ, ಅವನಲ್ಲಿ ಆತ್ಮೀಯತೆಯೇ ಇಲ್ಲ ಅಂತ ಹೇಳಿ ಆ ಜೀವ ಎದ್ದುಕೊಂಡು ಸೀದಾ ಹೋಗಿಯೇ ಬಿಡ್ತಾನೆ. ಆಗ ಚಿತ್ರಕೇತುವಿಗೆ ವಿವೇಕ ಬಂದಿದೆ. ನಾರದರು ಹೇಳ್ತಾರೆ, ಯಾವ ಜೀವನಿಗಾಗಿ ನೀನು ಪರಿಪರಿಯಾಗಿ ಪರಿತಪಿಸ್ತಾ ಇದ್ದೀಯೋ ಆ ಜೀವ ಇಷ್ಟು ನಿನ್ನ ಬಗ್ಗೆ ಸ್ವಲ್ಪವೂ ಅವನಿಗೆ ಪ್ರೀತಿಯೇ ಇಲ್ಲ ಅಂದಮೇಲೆ ನೀನು ಯಾಕೆ ಅವನ ಬಗ್ಗೆ ಬೇಸರ ಪಡ್ತಾ ಇದ್ದೀಯ ಅಂದಾಗ, ಸರಿ ನೀವು ಹೇಳಿರುವಂಥದ್ದು ಸತ್ಯ, ನಾನು ಆ ಮಗನ ಬಗ್ಗೆ ಅಷ್ಟು ವ್ಯಾಮೋಹವನ್ನು ತಾಳಬಾರ್ದು ಅಂತ ಚಿತ್ರಕೇತು ನಿಶ್ಚಯ ಮಾಡಿಕೊಂಡಿದ್ದಾನೆ ಅಂತ ಈ ಆಖ್ಯಾಯಕ್ಕೆ ಬರುತ್ತೆ. ಇದರಲ್ಲಿ ಒಂದು ವಿಷಯ ನಾವು ಗಮನಿಸಬೇಕಾದದ್ದು, ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಾಗ ಹೆಚ್ಚು ದುಃಖ ಪಡಬಾರ್ದು ಅಂತ ಗೀತೆಯಲ್ಲಿ ತುಂಬ ಕಾರಣಗಳನ್ನು ಹೇಳಿದ್ದಾರೆ. ತಸ್ಮಾತ್ ಅಪರಿಹಾರ್ಯೇರ್ತೆ ನತ್ವಂ ಸೋಚಿತು ಅರ್ಹಸಿ ಅಂತ ಕೃಷ್ಣ ಹೇಳಿದ್ದಾನೆ. ಮರಣ ಅನ್ನೋದು ಅದೊಂದು ಅಪರಿಹಾರ್ಯವಾಗಿರ್ತಕ್ಕಂಥ ಸ್ಥಿತಿ. ಹುಟ್ಟಿದ ಮೇಲೆ ಇಷ್ಟು ವರ್ಷ ಬದುಕಿ ಆಮೇಲೆ ದೇಹತ್ಯಾಗ ಮಾಡಬೇಕು ಅನ್ನೋದು ಅವನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಇರುವಂಥದ್ದು. ಅದನ್ನು ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ, ದೇವರು ಕೂಡ ಅದನ್ನು ತಪ್ಪಿಸುವುದಿಲ್ಲ. ಹಾಗಾಗಿ ಅದು ಅಪರಿಹಾರ್ಯವಾಗಿರ್ತಕ್ಕಂಥದ್ದು, ಅದರ ಬಗ್ಗೆ ದುಃಖ ಪಡಲಿಕ್ಕಿಲ್ಲ ಅಂತ ಹೀಗೆಲ್ಲ ಪರಿಪರಿಯಾಗಿ ಸಮಾಧಾನವನ್ನು ಹೇಳುವಂಥದ್ದಿದೆ. ಅದರಲ್ಲಿ ಒಂದು ಸಮಾಧಾನ, ಮತ್ತೊಂದು ಈ ಸಮಾಧಾನ. ನಾವು ಸಾಮಾನ್ಯವಾಗಿ ವ್ಯಾಮೋಹಕ್ಕೆ ಒಳಗಾಗಿ ಕಳ್ಕೊಂಡ ವ್ಯಕ್ತಿ ನನ್ನ ತಂದೆ ಆಗಿದ್ದಾನೆ ಅಥವಾ ತಾಯಿ ಆಗಿದ್ದಾಳೆ ಅಥವಾ ಬಂಧುಗಳಾಗಿದ್ದಾರೆ ಅಂತ ನಾವು ಆ ವ್ಯಾಮೋಹದ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಅಳ್ತಾ ಇರುವಂಥದ್ದು. ಆದರೆ ಮೃತ ವ್ಯಕ್ತಿಗಳಿಗೆ ವ್ಯಾಮೋಹ ಇರುವುದಿಲ್ಲ, ಅವರು ಅದನ್ನು ಕಳ್ಕೊಂಡಿರ್ತಾರೆ. ಸ್ಪಷ್ಟ ಆ ಜೀವ ಹೇಳಿದ ನೋಡಿ, ಯಾವದ್ ಯಸ್ಯ ಹಿ ಸಂಬಂಧೋ ಮಮತ್ವಂ ತಾವದೇವ ಹಿ. ಈ ದೇಹ ಮಾಧ್ಯಮದಲ್ಲಿ ಎಷ್ಟರವರೆಗೆ ಸಂಬಂಧ ಇರುತ್ತೋ ಅಷ್ಟರವರೆಗೆ ಮಾತ್ರ ಮಮತ್ವ ಇರುವುದು. ದೇಹವನ್ನು ಕಳ್ಕೊಂಡು ಅಂದಮೇಲೆ ಮತ್ತೆ ಮಮತ್ವ ಇರುವುದಿಲ್ಲ. ಆ ಆತ್ಮೀಯತೆ ಉಂಟು ಅನ್ನುವುದನ್ನು ಭ್ರಮಿಸಿಕೊಂಡು ನನ್ನ ತಂದೆ ಇಷ್ಟು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ, ಹೀಗೆ ಮಾಡ್ತಾ ಇದ್ದ, ಈಗಲೂ ನನ್ನನ್ನು ಅವ ಅಪೇಕ್ಷೆ ಪಡ್ತಾನೆ ಅಂತ ಭ್ರಮಿಸಿಕೊಂಡು ನಾವು ಮೃತ ವ್ಯಕ್ತಿಗಳ ಬಗ್ಗೆ ನಾವು ಪರಿತಪಿಸುವಂಥದ್ದು. ಆದರೆ ಮೃತ ವ್ಯಕ್ತಿಗಳು ಈ ಸಂಬಂಧ, ಈ ದೇಹವನ್ನು ಕಳ್ಕೊಂಡ ಮೇಲೆ ಅವರ ಆತ್ಮೀಯತೆ ಮುಂದುವರಿಯುವುದಿಲ್ಲ. ಈ ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ವ್ಯಕ್ತಿಗಳು ಮರಣಕ್ಕೆ ಒಳಗಾದಾಗ ನಮ್ಮ ದುಃಖವನ್ನು ಪರಿಹರಿಸುವುದರಲ್ಲಿ ಈ ಸಮಾಧಾನವನ್ನು ನಾವು ಇಟ್ಕೊಳ್ಬೇಕಾದದ್ದು. ಹೀಗೆ ನಾರದರು ಒಂದು ತಂತ್ರದ ಮೂಲಕ ಆ ಚಿತ್ರಕೇತುವಿಗೆ ತನ್ನ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ದೂರ ಮಾಡಲಿಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಲ್ಲದೆ ಚಿತ್ರಕೇತುವಿಗೆ ಒಂದು ಮಂತ್ರವನ್ನು, ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ. ಆ ವಿದ್ಯೆಯನ್ನು 7 ದಿವಸ ಅಭ್ಯಾಸ ಮಾಡಿ ಚಿತ್ರಕೇತು ವಿದ್ಯಾಧರ ಅಧಿಪತಿಯತ್ವವನ್ನು ಪಡ್ಕೊಂಡಿದ್ದಾನೆ. ಆ ವಿದ್ಯೆ ಅದು ಸಂಕರ್ಷಣ ರೂಪಿ ಪರಮಾತ್ಮನ ಪರವಾಗಿ ಇರುವಂಥದ್ದು. ಶೇಷನ ಪ್ರತೀಕದಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಸ್ತುತಿಸುವಂಥ ವಿದ್ಯೆ ಅದು. ಅನಂತನ ಸ್ತುತಿ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಭಾಗವತದಲ್ಲಿ ಅದು ಶೇಷನ ಸ್ತುತಿ, ಅನಂತನ ಸ್ತುತಿ. ಆದರೆ ಮಿಶ್ರ ಸ್ತುತಿಯ ಪ್ರಕ್ರಿಯೆಗೆ ಅನುಗುಣವಾಗಿ ಬಂದಿರುವಂಥದ್ದು. ಬರೇ ಅನಂತನ ಮಹಿಮೆಗಳು ಮಾತ್ರ ಅಲ್ಲ, ಅನಂತನ ಅಂತರ್ಯಾಮಿಯಾಗಿರ್ತಕ್ಕಂಥ ಸಂಕರ್ಷಣ ಮಹಿಮೆಗಳು ಅಲ್ಲಿ ವಿಶೇಷವಾಗಿ ಬಂದಿರುವಂಥದ್ದು. ಹಾಗಾಗಿ ಅನಂತನ ಪ್ರತೀಕದಲ್ಲಿ ಸಂಕರ್ಷಣನ ಬಗ್ಗೆ ಮಾಡಿರ್ತಕ್ಕಂಥ ಸ್ತುತಿ ಅದು. ಆ ವಿದ್ಯೆಯನ್ನು 7 ದಿವಸ ಉಪಾಸನೆ ಮಾಡಿ ಚಿತ್ರಕೇತು ಅವ ಸಾರ್ವಭೌಮನಾಗಿದ್ದವ ಈಗ ವಿದ್ಯಾಧರ ಅಧಿಪತಿ ಆಗಿದ್ದಾನೆ. ಅಂತಹ ಚಿತ್ರಕೇತುವೆ ಮತ್ತೆ ಪಾರ್ವತಿಯ ಶಾಪಕ್ಕೊಳಗಾಗಿ ಅವ
ರಾಕ್ಷಸ ಯೋನಿಯನ್ನು ಹೊಂದಿದ್ದ ಅಂತ ಹೀಗೆ ಭಾಗವತದಲ್ಲಿ ವೃತ್ರಾಸುರನ ಪ್ರಸಂಗದಲ್ಲಿ ಚಿತ್ರಕೇತುವಿನ ಚರಿತ್ರೆ ಬರ್ತಕ್ಕಂಥದ್ದು. ಹೀಗೆ ಚಿತ್ರಕೇತುವನ್ನು ಉದ್ಧಾರ ಮಾಡುವುದರಲ್ಲೂ ಕೂಡ ನಾರದರ ಪಾತ್ರ ಮಹತ್ವಪೂರ್ಣವಾದದ್ದು ಅಂತ ತಿಳ್ಕೊಳ್ಬೇಕಾದದ್ದು. ಭಾಗವತದ ಸಪ್ತಮ ಸ್ಕಂಧ ಮುಖ್ಯವಾಗಿ ನಾರದರ ಮೂಲಕವೇ ಅದು ಅಭಿವ್ಯಕ್ತವಾಗಿರುವಂಥದ್ದು. ಅದರ ಪ್ರಸಂಗ ಹೀಗಿದೆ. ಇಂದ್ರಪ್ರಸ್ಥದಲ್ಲಿ ಪಾಂಡವರ ರಾಜಸೂಯ ಯಾಗ ಆಗ್ತಾ ಇದೆ. ರಾಜಸೂಯ ಯಾಗದ ಅಂಗವಾಗಿ ಕೃಷ್ಣನಿಗೆ ಅಗ್ರಪೂಜೆ ಸಂದಿದೆ. ಅದನ್ನು ಶಿಶುಪಾಲ ಆಕ್ಷೇಪ ಮಾಡ್ತಾ ಇದ್ದಾನೆ. ಕೊನೆಗೆ ಕೃಷ್ಣನೇ ಅವನ ಸಂಹಾರ ಮಾಡಿದಾಗ ಶಿಶುಪಾಲನಿಂದ ಒಂದು ಜ್ಯೋತಿ ಹೊರಟು ಕೃಷ್ಣನ ದೇಹಕ್ಕೆ ಸೇರಿಕೊಂಡಿದೆ. ಇದನ್ನು ಯುಧಿಷ್ಠಿರ ಕಾಣ್ತಾನೆ. ಕಂಡು ಕೂಡಲೇ ಪಕ್ಕದಲ್ಲಿರ್ತಕ್ಕಂಥ ನಾರದರಲ್ಲಿ ವಿಚಾರಿಸ್ತಾ ಇದ್ದಾನೆ. ಈ ಒಂದು ಘಟನೆಯನ್ನು ನನಗೆ ಅರಗಿಸಿಕೊಳ್ಳಿಕ್ಕಾಗುವುದಿಲ್ಲ ನಾರದರೇ. ಯಾಕೆಂದರೆ ಶಿಶುಪಾಲ ಮಹಾದುಷ್ಟ. ತೊದಲು ಮಾತನ್ನು ಆಡಲಿಕ್ಕೆ ಶುರು ಮಾಡುವ ಅಲ್ಲಿಂದಲೂ ಕೂಡ ಕೃಷ್ಣನನ್ನು ನಿಂದನೆ ಮಾಡ್ತಾ ಇದ್ದವ. ಅಂತಹ ಶಿಶುಪಾಲನೂ ಸತ್ತಾಗ ಅವನ ಜ್ಯೋತಿ ಕೃಷ್ಣನಲ್ಲಿಗೆ ಸೇರಿತು ಅಂದರೆ ಹಾಗಾದರೆ ಭಕ್ತಿಗೆ ಮೌಲ್ಯ ಇಲ್ಲ ಅಂತಾಯ್ತಲ್ಲ. ಆದುದರಿಂದ ಇದನ್ನು ಹೇಗೆ ನಾವು ಕೂಡಿಸಬೇಕು ಅಂತ ಪಕ್ಕದಲ್ಲಿರ್ತಕ್ಕಂಥ ನಾರದರಲ್ಲಿ ಯುಧಿಷ್ಠಿರ ವಿಚಾರಿಸಿದಾಗ ನಾರದರು ಶಿಶುಪಾಲನ ಹಿನ್ನೆಲೆಯನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಶಿಶುಪಾಲ ಬರೇ ರಾಕ್ಷಸ ಅಲ್ಲ, ಜಯ ವಿಜಯರೇ 3 ಜನ್ಮವನ್ನು 3 ಆಸುರಿ ಯೋನಿಯನ್ನು ಪಡೆಯುವಂಥದ್ದು. ಚತುರ್ಮುಖನ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕಾದಿಗಳ ಶಾಪಕ್ಕೊಳಗಾಗಿ ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ, ಹಾಗೆ ರಾವಣ ಕುಂಭಕರ್ಣರಾಗಿ, ಶಿಶುಪಾಲ ದಂತವಕ್ರರಾಗಿ ಹುಡ್ತಾರೆ ಅಂತ 3 ಜನ್ಮದ ಬಗ್ಗೆಯೂ ಕೂಡ ನಾರದರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿರಣ್ಯಾಕ್ಷನ ಒಂದು ಚರಿತ್ರೆಗೆ ಸಂಬಂಧಪಟ್ಟಂತೆ ನರಸಿಂಹನ ಚರಿತ್ರೆಯನ್ನು, ನರಸಿಂಹನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಪ್ರಹ್ಲಾದನ ಚರಿತ್ರೆಯನ್ನು ಕೂಡ ನಾರದರು ತಿಳಿಸುವಂಥದ್ದು. ಅದು ಭಾಗವತದಲ್ಲಿ ಬರುತ್ತೆ. ಅದರ ಮಧ್ಯೆ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿರ್ತಕ್ಕಂಥವರು ನಾರದರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅಂತ ಆ ಕಥೆಯ ಮಧ್ಯದಲ್ಲಿ ಪುನಃ ನಾರದರು ತಿಳಿಸ್ತಾ ಇದ್ದಾರೆ. ಹಿರಣ್ಯಕಶಿಪು ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಮಂದರ ಪರ್ವತಕ್ಕೆ ಹೋಗಿದ್ದಾನೆ. ಆಗ ಅವನ ಮನೆಯಲ್ಲಿ ಕಯಾಧು, ಹಿರಣ್ಯಕಶಿಪುವಿನ ಪತ್ನಿ ಕಯಾಧು ಮಾತ್ರ ಇದ್ಲು. ಕಯಾಧು ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿರ್ತಕ್ಕಂತಹ ಕಯಾಧುವಿನ ಗರ್ಭವನ್ನು ಬೀಳಿಸಬೇಕು ಅಂತ ದೇವೇಂದ್ರ ಬಂದಿದ್ದಾನೆ. ಯಾಕೆಂದರೆ ಆ ಕಯಾಧು ಹಿರಣ್ಯಕಶಿಪುವಿನ ಪತ್ನಿ. ಅವಳ ಗರ್ಭದಲ್ಲೂ ಕೂಡ ಹಿರಣ್ಯಕಶಿಪುವಿನಂತೆ ಒಬ್ಬ ಶತ್ರು ಬೆಳೀತಾ ಇದ್ದಾನೆ. ಅವನನ್ನು ಗರ್ಭದಲ್ಲಿರುವಾಗಲೇ ನಾಶ ಮಾಡಬೇಕು ಅಂತ ದೇವೇಂದ್ರನ ಒಂದು ಸಂಕಲ್ಪ. ಅದಕ್ಕೆ ಅನುಗುಣವಾಗಿ ಬಂದಿದ್ದಾನೆ. ಆಗ ಅಲ್ಲಿಗೆ ಯದೃಚ್ಛಯ ಉಪಗತಃ ತತ್ರ ದೇವರ್ಷಿ ದದೃಶೇ ಪಥಿ. ಇದ್ದಕ್ಕಿದ್ದಂತೆ ನಾರದರು ಅಲ್ಲಿಗೆ ಬಂದಿದ್ದಾರೆ. ಇದ್ದಕ್ಕಿದ್ದಂತೆ ನಾರದರು ಬಂದಿದ್ದಾರೆ ಅನ್ನುವುದನ್ನು ಶುಕಾಚಾರ್ಯರು ನಿರೂಪಣೆ ಮಾಡುವ ಕ್ರಮ ಹೇಗೆ ಅಂದರೆ ಯದೃಚ್ಛಯ ಉಪಗತಃ ಅಂತ. ಯದೃಚ್ಛ ಅನ್ನುವುದಕ್ಕೆ ಸಾಮಾನ್ಯ ಸಂಸ್ಕೃತದಲ್ಲಿ ಏನು ಅರ್ಥ ಅಂದರೆ ಅಕಸ್ಮಾತ್ ಅಂತ. ಆದರೆ ನಮ್ಮ ಅಧ್ಯಾತ್ಮ ಪರಿಭಾಷೆಯಲ್ಲಿ ಅಕಸ್ಮಾತ್ ಅನ್ನುವುದೇ ಇಲ್ಲ. ಅಂದರೆ ಕಾರಣ ಇಲ್ಲದೆ ಕಾರ್ಯ ಆಗುವುದೇ ಇಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛೆ ಅದು ಕಾರಣ ಆಗಿಯೇ ಆಗುತ್ತೆ. ಹಾಗಾಗಿ ಯದೃಚ್ಛಾಚ ತದಿಚ್ಛಾ ಸ್ಯಾತ್ ಅಂತ ಮಧ್ವಗುರುಗಳು ಹೇಳ್ತಾರೆ. ಯದೃಚ್ಛ ಅಂದರೆ ಭಗವಂತನ ಇಚ್ಛೆ ಅಂತ ಅರ್ಥ, ಅಕಸ್ಮಾತ್ ಅಂತ ಅರ್ಥ ಅಲ್ಲ, ಭಗವಂತನ ಇಚ್ಛೆ. ಹಾಗಾಗಿ ಯದೃಚ್ಛಯ ಉಪಗತಃ ನಾರದ ಅಂದರೆ ದೇವರ್ಷಿ ಅಂದರೆ ಭಗವದಿಚ್ಛೆಗೆ ಅನುಗುಣವಾಗಿ ಅಲ್ಲಿ ನಾರದರು ಉಪಸ್ಥಿತರಾಗಿ ದೇವೇಂದ್ರನ ಹತ್ರ ಹೇಳ್ತಾ ಇದ್ದಾರೆ, ನೀನು ಕಯಾಧುವಿಗೆ ಏನು ಹಾನಿ ಮಾಡಬೇಡ. ಕಯಾಧುವಿನ ಗರ್ಭದಲ್ಲಿ ಬೆಳೀತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವ ಭಗವದ್ಭಕ್ತನಾದವ. ಅವ ಹಿರಣ್ಯಾಕ್ಷನ ಪುತ್ರನೇ ಆದರೂ, ಹಿರಣ್ಯಕಶಿಪುವಿನ ಪುತ್ರನೇ ಆದರೂ ಕೂಡ ಮಹಾಭಗವದ್ಭಕ್ತ. ನಿಮಗೆ ಅನುಕೂಲನಾಗಿಯೇ ಇರ್ತಾನೆ, ಪ್ರತಿಕೂಲನಾಗಿಲ್ಲ. ಹಾಗಾಗಿ ಕಯಾಧುವಿನ ಗರ್ಭಕ್ಕೆ ನೀನೇನು ಹಾನಿ ಮಾಡಬಾರ್ದು ಅಂತ ಹೇಳಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಕಯಾಧುವನ್ನು
ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಜೊತೆಗೆ ಋಷಿ ಕಾರುಣಿಕಸ್ತಸ್ಯಾಹ ಪ್ರಾದಾದ್ ಉಭಯಮೀಶ್ವರ ಧರ್ಮಸ್ಯ ತತ್ವಂ ಜ್ಞಾನಂಚ ಮಾಮಪ್ಯುದ್ದಿಶ್ಯ ನಿರ್ಮಲಂ. ಪ್ರಹ್ಲಾದ ಹೇಳ್ತಾ ಇರೋದು, ತನ್ನ ಸಂಗಡಿಗರ ಹತ್ರ ಈ ವಿಷಯವನ್ನು ಹೇಳ್ತಾ ಇರೋದು. ನನ್ನ ತಾಯಿ ಗರ್ಭಿಣಿಯಾಗಿದ್ದಾಗ ನಾರದರು ತಮ್ಮ ಆಶ್ರಮಕ್ಕೆ ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಉಪದೇಶ ನೀಡ್ತಾ ಇದ್ದಾರೆ. ಗರ್ಭಿಣಿಯಾಗಿರ್ತಕ್ಕಂಥ ನನ್ನ ತಾಯಿಗೆ ತತ್ವ ಮತ್ತು ಧರ್ಮದ ಉಪದೇಶವನ್ನು ನೀಡ್ತಾ ಇದ್ದಾರೆ. ಉಪದೇಶವನ್ನು ನೀಡುವಾಗ ಅವರ ದೃಷ್ಟಿಕೋನ ಹೇಗಿತ್ತು ಅಂದರೆ, ಮಾಮಪಿ ಉದ್ದಿಶ್ಯ ನಿರ್ಮಲಂ. ಕಯಾಧುವಿನ ಗರ್ಭದಲ್ಲಿ ಒಬ್ಬ ಭಗವದ್ಭಕ್ತ ಬೆಳೀತಾ ಇದ್ದಾನೆ, ಅವನಿಗೂ ಈ ಉಪದೇಶದ ಜ್ಞಾನ ತಲುಪಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಉಪದೇಶ ನೀಡಿದ್ದಾರೆ. ಹಾಗಾಗಿ ಎಲ್ಲ ಉಪದೇಶ, ನಾರದರ ಉಪದೇಶವನ್ನೆಲ್ಲ ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ಕೇಳ್ಕೊಂಡಿದ್ದೇನೆ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್ ಮಾತು ತಿರೋದದೆ. ಹಾಗಾದರೆ ನಾರದರ ಉಪದೇಶ ನೀನು ಹೇಗೆ ಕೇಳಿದ್ಯೋ ಹಾಗೆ ನಿನ್ನ ತಾಯಿಯು ಕೇಳಿದ್ದಾಳೆ ಅಂದಮೇಲೆ ಕಯಾಧುವಿಗೂ ಈಗ ನಾರದರ ಉಪದೇಶ ಎಲ್ಲ ನೆನಪಲ್ಲಿ ಇರಬೇಕಲ್ವ ಅಂದರೆ ಇಲ್ಲ, ತುಂಬ ಸಮಯ ಆಯಿತು ಅದರ ಉಪದೇಶ ನೀಡಿ. ಹಾಗೆ ನನ್ನ ತಾಯಿ ಎಷ್ಟಾದರೂ ಸ್ತ್ರೀಯಾಗಿದ್ದಾಳೆ, ಸ್ತ್ರೀಯರು ಅಷ್ಟು ಗಂಭೀರವಾಗಿ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ. ಹಾಗಾಗಿ ಅದನ್ನೆಲ್ಲ ಅವಳು ಮರೆತು ಬಿಟ್ಟಿದ್ದಾಳೆ. ಆದರೆ ಋಷಿಣಾನುಗೃಹೀತಂ ಮಾಂ ನಾಧುನಾಪಿ ಅಜಹ ಸ್ಮೃತಿ. ನಾರದರು ಒಳ್ಳೆಯ ಅನುಗ್ರಹಪೂರ್ವಕವಾಗಿ ನನಗೆ ಅವರು ಉಪದೇಶ ನೀಡಿದ್ದಾರೆ. ಆದುದರಿಂದ ಇಂದೂ ಕೂಡ ನನಗೆ ಆ ನಾರದರ ಉಪದೇಶ ಮರೆತು ಹೋಗಿಲ್ಲ. ನಾರದರು ಏನೇನು ಭಕ್ತಿಯ ಬಗ್ಗೆ, ಭಗವಂತನ ಬಗ್ಗೆ ಏನು ಉಪದೇಶ ನೀಡಿದ್ದಾರೆ ಅದೆಲ್ಲ ಹಚ್ಚೆ ಹಸುರಾಗಿದೆ. ಅದನ್ನು ನಾನು ನಿಮಗೆಲ್ಲ ಹೇಳ್ತಾ ಇರುವುದು ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಪ್ರಹ್ಲಾದ ತನ್ನ ಗುರುಗಳಾಗಿರ್ತಕ್ಕಂಥ ಷಂಡಾಮರ್ಕರು ಹೋದ ಮೇಲೆ ಆ ಅಸುರ ಮಕ್ಕಳನ್ನೆಲ್ಲ ಒಟ್ಟು ಹಾಕಿ ಅವರಿಗೆ ಉಪದೇಶ ನೀಡ್ತಾ ಇದ್ದಾನೆ, ಭಕ್ತಿಯ ಬಗ್ಗೆ, ಭಗವಂತನ ಬಗ್ಗೆ, ಧರ್ಮದ ಬಗ್ಗೆ. ಆಗ ಆ ಮಕ್ಕಳು ಕೇಳ್ತಾ ಇದ್ದಾರೆ, ಈ ಉಪದೇಶ ನಿಮಗೆ ಯಾರು ನೀಡಿದ್ದು? ಷಂಡಾಮರ್ಕರು ಅಪ್ಪಿತಪ್ಪಿಯೂ ಕೂಡ ಧರ್ಮದ ಬಗ್ಗೆ, ಭಗವಂತನ ಬಗ್ಗೆ ಉಪದೇಶ ನೀಡುವುದಿಲ್ಲ, ಬೇರೆ ಎಲ್ಲಿಂದ ಇದು ಹೇಗೆ ಗೊತ್ತಾಯಿತು ಅಂದಾಗ ಪ್ರಹ್ಲಾದ ಈ ಕಥೆಯನ್ನು ಹೇಳುವಂಥದ್ದು. ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾರದರು ಉಪದೇಶ ನೀಡಿದರು. ನಾರದರು ಒಳ್ಳೆಯ ಅನುಸಂಧಾನದಿಂದ ಅನುಗ್ರಹಪೂರ್ವಕವಾಗಿ ಉಪದೇಶ ನೀಡಿದರು. ಅದರಿಂದ ಇಂದು ಅದನ್ನು ಮರೆತು ಬಿಡದೆ ಹಾಗೆ ನಾನು ನಿಮಗೆ ಅದನ್ನು ಉಪದೇಶ ನೀಡಿದ್ದೇನೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆದುದರಿಂದ ಪ್ರಹ್ಲಾದನ ಹೇಗೆ ಧ್ರುವನ ವ್ಯಕ್ತಿತ್ವದ ವಿಕಾಸದಲ್ಲಿ ನಾರದರ ಪಾತ್ರ ಬಹಳ ದೊಡ್ಡದು, ಹಾಗೆ ಪ್ರಹ್ಲಾದನ ವ್ಯಕ್ತಿತ್ವದ ಅರಳುವಿಕೆಯಲ್ಲಿಯೂ ಕೂಡ ನಾರದರ ಪಾತ್ರ ಬಹಳ ದೊಡ್ಡದು. ಪ್ರಹ್ಲಾದ ಕಯಾಧುವಿನ ಗರ್ಭದಲ್ಲಿರುವಾಗಲೇ ಅವನಿಗೆ ಒಳ್ಳೆಯ ತತ್ವಜ್ಞಾನ ಹಾಗೂ ನಿವೃತ್ತ ಧರ್ಮದ ಜ್ಞಾನ ಒಳ್ಳೆ ಬರುವಂತೆ ಉಪದೇಶ ನೀಡಿ ಅವನನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಪ್ರಹ್ಲಾದನ ವ್ಯಕ್ತಿತ್ವದಲ್ಲೂ ಕೂಡ ನಾರದರ ಪಾತ್ರ ಬಹಳ ದೊಡ್ಡದು. ಹೀಗೆ ಪ್ರಹ್ಲಾದನ ಚರಿತ್ರೆಯನ್ನೆಲ್ಲ ನಾರದರು ತಿಳಿಸ್ತಾ ಇದ್ದಾರೆ. ತಿಳಿಸಿ ಮತ್ತೆ ಯುಧಿಷ್ಠಿರ ಇನ್ನೂ ಜಿಜ್ಞಾಸೆಯನ್ನು ಹೇಳ್ತಾ ಇದ್ದಾನೆ, ಅಭಿವ್ಯಕ್ತಗೊಳಿಸಿದ್ದಾನೆ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ ವರ್ಣಾಶ್ರಮಾಚಾರಯುತಂ ಯತ್ ಪುಮಾನ್ ವಿಂದತೆ ಪರಂ. ನಾರದರೇ, ಇಷ್ಟರವರೆಗೆ ನರಸಿಂಹನ ಚರಿತ್ರೆಯನ್ನು ಹಾಗೂ ಪ್ರಹ್ಲಾದನ ಚರಿತ್ರೆಯನ್ನು ತಿಳಿಸಿದ್ರಿ. ಇನ್ನೂ ನನಗೆ ಜಿಜ್ಞಾಸೆ ಇದೆ, ನನಗೆ ಸನಾತನ ಧರ್ಮವನ್ನು ನಿಮ್ಮಿಂದ ಕೇಳಬೇಕು ಅಂತ ಇಚ್ಛೆ ಇದೆ, ಅದನ್ನು ಹೇಳಿ ಅಂತ ಯುಧಿಷ್ಠಿರ ಮತ್ತೆ ಜಿಜ್ಞಾಸೆಯನ್ನು ಮುಂದೆ ಇಟ್ಟಿದ್ದಾನೆ. ಈ ಯುಧಿಷ್ಠಿರನ ಧರ್ಮಜ್ಞಾನದ ಹಸಿವನ್ನು ನಾವು ಗುರುತಿಸಿಕೊಳ್ಬೇಕಾದದ್ದು. ಯುಧಿಷ್ಠಿರನ ಯಾಜಮಾನ್ಯದಲ್ಲಿ ಈಗ ರಾಜಸೂಯ ಯಾಗ ನಡೀತಾ ಇದೆ. ಪಾಂಡವರ ರಾಜಸೂಯ ಯಾಗ ಶಕ್ರಪ್ರಸ್ಥದಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲೇ ನಾರದರಿಂದ ಯುಧಿಷ್ಠಿರ ಉಪದೇಶವನ್ನು ಪಡೆಯುವಂಥದ್ದು. ಆ ರಾಜಸೂಯ ಯಾಗದಲ್ಲಿ ಯಜಮಾನನೇ ಯುಧಿಷ್ಠಿರ. ತನ್ನ ಯಾಜಮಾನ್ಯದಲ್ಲಿ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಎಷ್ಟು ಅವನಿಗೆ ಹೊಣೆಗಾರಿಕೆ ಇರಬೇಕು. ಅಂತಹ ಸಂದರ್ಭದಲ್ಲೂ ಕೂಡ ಧರ್ಮದ ಬಗ್ಗೆ, ತತ್ವದ ಬಗ್ಗೆ ಸಾಕಷ್ಟು ಜಿಜ್ಞಾಸೆಯನ್ನು ತೋರಿಸ್ತಾ ಇದ್ದಾನೆ. ನಾರದರಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ಆದಷ್ಟು ಧರ್ಮದ ಬಗ್ಗೆ, ತತ್ವದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನರಸಿಂಹನ ಚರಿತ್ರೆ ಆಯಿತು, ಪ್ರಹ್ಲಾದನ ಚರಿತ್ರೆ ಆಯಿತು, ಜೊತೆಗೆ ಸನಾತನ ಧರ್ಮದ ಬಗ್ಗೆ ಕೇಳಬೇಕು ಅಂತ
ಜಿಜ್ಞಾಸೆಯನ್ನು ಮುಂದೆ ಇಟ್ಟಿದ್ದಾನೆ ಯುಧಿಷ್ಠಿರ. ಆಗ ಸಂತೋಷದಿಂದ ನಾರದರು ಉತ್ತರ ನೀಡ್ತಾ ಇದ್ದಾರೆ. ನತ್ವಾ ಭಗವತೆ ಜಾಯ ಲೋಕಾನಾಂ ಧರ್ಮಹೇತವೇ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾಶ್ರುತಂ. ನಾರಾಯಣ ಮುಖಾಚ್ಯುತಂ ಅಂತ ಧರ್ಮವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಸ್ವಕಪೋಲಕಲ್ಪಿತವಾದ ಧರ್ಮ ಅಲ್ಲ. ನಾನೇ ಊಹನೆ ಮಾಡಿ ಧರ್ಮದ ಬಗ್ಗೆ ವಿವರಣೆ ನೀಡ್ತಾ ಇಲ್ಲ. ನಾರಾಯಣ ಮುಖಾಚ್ಯುತಂ. ಒಮ್ಮೆ ನಾರಾಯಣ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ, ನಾರಾಯಣ ಅಂದರೆ ಮೂಲ ರೂಪ ಅಲ್ಲ, ಇದು ಯಮ ಮತ್ತು ಮೂರ್ತಿ ದೇವಿಯಲ್ಲಿ ಅವತಾರ ಮಾಡಿರ್ತಕ್ಕಂಥ ಭಗವಂತ, ನರನಾರಾಯಣರಲ್ಲಿ ಒಬ್ಬನಾದ ನಾರಾಯಣ. ಅವನು ಕಲಾಪ ಗ್ರಾಮದ ಮಂದಿಗಳಿಗೆಲ್ಲ ಉಪದೇಶ ನೀಡ್ತಾ ಇದ್ದಾನೆ ಧರ್ಮದ ಬಗ್ಗೆ. ನಾನು ಕೂಡ ಆ ನಾರಾಯಣನ ಉಪದೇಶವನ್ನು ಕೇಳ್ಕೊಂಡಿದ್ದೇನೆ. ಅದಕ್ಕೆ ಅನುಗುಣವಾಗಿ ಈಗ ನಾನು ವರ್ಣಾಶ್ರಮ ಧರ್ಮದ ಬಗ್ಗೆ ನಿನಗೆ ಹೇಳ್ತಾ ಇದ್ದೇನೆ. ಯುಧಿಷ್ಠಿರನಿಗೆ ವಿಶ್ವಾಸ ಬರಬೇಕು. ನಾನೇ ಊಹನೆ ಮಾಡಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಇದು ಪರಂಪರೆಯಿಂದ ಬಂದದ್ದು. ನಾರಾಯಣ ರೂಪಿ ಪರಮಾತ್ಮ ನಾರಾಯಣಾಶ್ರಮದಲ್ಲಿ ವರ್ಣಾಶ್ರಮದ ಬಗ್ಗೆ ಯಾವ ನಿರೂಪಣೆ ನೀಡಿದ್ನೋ ಅದಕ್ಕೆ ಅನುಗುಣವಾಗಿ ನಾನು ಹೇಳ್ತಾ ಇರುವುದು ಅಂತ ಅದರ ಹಿನ್ನೆಲೆಯನ್ನು ತಿಳಿಸಿ ವಿಸ್ತಾರವಾಗಿ ನಾರದರು ವರ್ಣಾಶ್ರಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ಅಳವಡಿಸಿಕೊಳ್ಳಬೇಕಾದ ಒಂದು ಸಂದೇಶ. ಗೃಹಸ್ಥರಾದವರು ಯದೃಚ್ಛಾಲಾಭ ಸಂತುಷ್ಟರಾಗಿರಬೇಕು. ಯದೃಚ್ಛಾಲಾಭ ಸಂತುಷ್ಟಿ ಅನ್ನುವುದು ಸಾಧಕನ, ಆಧ್ಯಾತ್ಮಕ ಸಾಧಕನ ಮೊದಲ ಅರ್ಹತೆ. ದೇವರು ಕೊಟ್ಟದ್ರಲ್ಲಿ ತೃಪ್ತನಾಗಿ ಇರಬೇಕಾದದ್ದು. ಇನ್ನೂ ಬೇಕು ಮತ್ತು ಬೇಕು ಅಂತ ಆಸೆತನವನ್ನು ತೋರಿಸಿದೆ, ಆಸೆ ಬುರುಕುತನವನ್ನು ತೋರಿಸಿದರೆ ಅಂಥವನಿಗೆ ಅಧ್ಯಾತ್ಮ ಮತ್ತು ಧರ್ಮ ದಕ್ಕುವುದಿಲ್ಲ. ಆ ಯದೃಚ್ಛಾಲಾಭ ಸಂತುಷ್ಟಿ ಬೇಕು. ಯದೃಚ್ಛಾಲಾಭ ಸಂತುಷ್ಟಿಯ ಬಗ್ಗೆ ನಾರದರು ಕೊಡ್ತಕ್ಕಂಥ ವಿವರಣೆ ಹೀಗಿದೆ ನೋಡಿ. ಸದಾ ಸಂತುಷ್ಟ ಮನಸಾಂ ಸರ್ವಾಹ ಸುಖಮಯಾ ದಿಶಃ. ಯಾವತ್ತೂ ತೃಪ್ತನಾಗಿರಬೇಕು. ಯಾರ ಮನಸ್ಸು ಯಾವಾಗಲೂ ತೃಪ್ತವಾಗಿರುತ್ತೋ ಅವನ ಪಾಲಿಗೆ 10 ದಿಕ್ಕುಗಳು ಕೂಡ ಸರ್ವಾಹ ಸುಖಮಯಾ ದಿಶಃ, ಎಲ್ಲ ಸುಖಮಯವಾಗಿರುತ್ತೆ. ಎಲ್ಲಿ ಹೋದರೂ ಅವನಿಗೆ ಸುಖವೇ, ದುಃಖದ ಪ್ರಸಂಗವೇ ಇಲ್ಲ. ದುಃಖಭೂಯಿಷ್ಠವಾಗಿರ್ತಕ್ಕಂಥ ಈ ಸಂಸಾರಾವಸ್ಥೆಯಲ್ಲೂ ಕೂಡ ಸುಖ ಪಡಬೇಕು ಅಂತಾದರೆ ಅವ ಹೇಗಿರಬೇಕು ಅಂದರೆ ಸದಾ ಸಂತುಷ್ಟ ಮನಸ್ಸಃ, ಮನಸ್ಸಿನಿಂದ ತೃಪ್ತನಾಗಿರಬೇಕು. ದೇವರು ಎಷ್ಟು ಕೊಟ್ಟನೋ ಅಷ್ಟರಲ್ಲಿ ತೃಪ್ತನಾಗಿದ್ದರೆ ಸರ್ವಾಹ ಸುಖಮಯಾ ದಿಶಃ. ಇದು ಹೇಗೆ ಸಾಧ್ಯ? ನಾರದರು ಒಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಒಂದು ಮಾರ್ಗ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಕಲ್ಲು ಮುಳ್ಳು ತುಂಬ ತುಂಬಿಕೊಂಡಿದೆ. ಆದರೂ ಅದರಲ್ಲಿ ಅನಾಯಾಸವಾಗಿ ಸಂಚಾರ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಶರ್ಕರಾಕಂಟಕಾದಿಭ್ಯೋ ಯಥೋಪಾನತ್ ಪದ ಶಿವ. ಒಂದು ಪಾದರಕ್ಷೆಯನ್ನು ಹಾಕ್ಕೊಂಡು ಬಿಟ್ಟರೆ ಆರಾಮವಾಗಿ ಆ ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕಾಗುತ್ತೆ. ಅದು ಎಷ್ಟು ಕಲ್ಲುಗಳಿಂದ ಮುಳ್ಳುಗಳಿಂದ ಕೂಡಿದ್ರೂ ಕೂಡ ಯಥೋಪಾನತ್ ಪದ ಶಿವ. ಉಪಾನತ್ ಅಂದರೆ ಪಾದರಕ್ಷೆಯನ್ನು ಹಾಕ್ಕೊಂಡು ಬಿಟ್ಟರೆ ಆ ಮಾರ್ಗದಲ್ಲಿರ್ತಕ್ಕಂಥ ಕಲ್ಲು ಮುಳ್ಳು ಏನು ನಮಗೆ ಅದು ಹಾನಿಯನ್ನು ಉಂಟು ಮಾಡುವುದೇ ಇಲ್ಲ. ಅದರಂತೆಯೇ ಈ ಸಂಸಾರ ಅವಸ್ಥೆಯಲ್ಲಿ ಇರುವಾಗಲೂ ಕೂಡ ಯದೃಚ್ಛಾಲಾಭ ಸಂತುಷ್ಟಿ ಅನ್ನತಕ್ಕಂಥ ಆಧ್ಯಾತ್ಮಿಕ ಮೌಲ್ಯವನ್ನು ನಾವು ಅಳವಡಿಸಿಕೊಂಡು ಬಿಟ್ಟರೆ, ದೇವರು ಕೊಟ್ಟದ್ರಲ್ಲಿ ನಾನು ತೃಪ್ತನಾಗಿರ್ತೇನೆ ಅಂತ ಹೇಳಿದರೆ ಸರ್ವಾಹ ಸುಖಮಯಾ ದಿಶಃ ಅಂತ ಹೇಳಿದೆ. ಎಲ್ಲ ದಿಕ್ಕುಗಳು ಕೂಡ ನಮ್ಮ ಪಾಲಿಗೆ ಸುಖಮಯ, ಎಲ್ಲಿ ಹೋದರೂ ಸುಖ ಆಗುತ್ತೆ ಅಂತ ನಾರದರು ಯದೃಚ್ಛಾಲಾಭ ಸಂತುಷ್ಟಿಯ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಮನುಷ್ಯ ಅವ ನಾಯಿಪಾಡು ಅನುಭವಿಸಲಿಕ್ಕೆ ಏನು ಕಾರಣ? ಒಂದು ಮಾರ್ಮಿಕ ಮಾತನ್ನು ನಾರದರು ಹೇಳ್ತಾ ಇದ್ದಾರೆ. ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯ ಗೃಹಪಾಲಾಯತೆ ಜನಃ ಅಂತ. ಮನುಷ್ಯ ನಾಯಿಯಂತೆ ಬದುಕಲಿಕ್ಕೆ ಏನು ಕಾರಣ ಅಂದರೆ 2 ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗಿ. ಎಲ್ಲ ಇಂದ್ರಿಯಗಳ ಚಾಪಲ್ಯಕ್ಕೂ ನಾವು ಒಳಗಾಗುವವರೇ. ಆ ಎಲ್ಲ ಇಂದ್ರಿಯಗಳಲ್ಲೂ ಕೂಡ 10 ಇಂದ್ರಿಯಗಳಲ್ಲೂ ಕೂಡ 2 ಇಂದ್ರಿಯಗಳು ನಮ್ಮನ್ನು ಬಹಳ ಬಹಳ ಕಾಡಿಸುವಂಥದ್ದು. ಒಂದು ಔಪಸ್ಥ್ಯ ಜೌಷ್ಯ, ಒಂದು ಉಪಸ್ಥೇಂದ್ರಿಯ ಗುಹ್ಯೇಂದ್ರಿಯ. ಗುಹ್ಯೇಂದ್ರಿಯದ ಚಾಪಲ್ಯಕ್ಕೆ ಒಳಗಾಗಿ ಇನ್ನೊಂದು ಜೌಷ್ಯ ಅಂದರೆ ನಾಲಿಗೆ ಇಂದ್ರಿಯ. ನಾಲಿಗೆಯ ಚಾಪಲ್ಯಕ್ಕೆ ಒಳಗಾಗಿ, ಗುಹ್ಯೇಂದ್ರಿಯದ ಚಾಪಲ್ಯಕ್ಕೆ ಒಳಗಾಗಿ
ಗೃಹಪಾಲಾಯತೆ ಜನಃ. ಜನರು ನಾಯಿಯ ಪಾಡು ಅನುಭವಿಸ್ತಾ ಇದ್ದಾರೆ. ಅವರು ಚೆನ್ನಾಗಿ ದೇವತೆಗಳಂತೆ ಬದುಕಬೇಕು ಅಂದರೆ ಆ 2 ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದದ್ದು. 2 ಇಂದ್ರಿಯಗಳನ್ನು ಹತೋಟಿಯಲ್ಲಿದ್ದರೆ ಉಳಿದ ಎಲ್ಲ ಇಂದ್ರಿಯಗಳು ಕೂಡ ಅವರ ಅಧೀನದಲ್ಲಿ ಬಂದುಬಿಡುತ್ತವೆ. ಉಳಿದ ಇಂದ್ರಿಯಗಳು ಅಷ್ಟು ನಮ್ಮನ್ನು ಕಾಡುವುದಿಲ್ಲ. ಮುಖ್ಯವಾಗಿ 2 ಇಂದ್ರಿಯ, ಒಂದು ಜಿಹ್ವೇಂದ್ರಿಯ, ಮತ್ತೊಂದು ಉಪಸ್ಥೇಂದ್ರಿಯ. ಹಾಗಾಗಿ ಔಪಸ್ಥ್ಯ ಜೌಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನಃ ಅಂತ ನಾರದರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಗೀತೆಯಲ್ಲಿ ಕೃಷ್ಣ ಒಂದು ಕಿವಿ ಮಾತು ಹೇಳಿದ್ದಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಸಾಧಕರೇ, 3 ನರಕಕ್ಕೆ ಒಯ್ಯತಕ್ಕಂಥ ಮಾರ್ಗಗಳು, 3 ದ್ವಾರಗಳು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಯಾವುದು ಅಂದರೆ ಕಾಮ, ಕ್ರೋಧ ತಥಾ ಲೋಭ. ಕಾಮ, ಕ್ರೋಧ, ಲೋಭ. ತಸ್ಮಾದೇತತ್ ತ್ರಯಂ ತ್ಯಜೇತ್. ನೀವು ಆರಾಮವಾಗಿ ಬದುಕಬೇಕು ಅಂದರೆ, ನರಕವನ್ನು ತಪ್ಪಿಸಿಕೊಳ್ಬೇಕು ಅಂದರೆ ಈ 3 ಶತ್ರುಗಳಿದ್ದಾರಲ್ಲ ಅವರಿಂದ ದೂರ ಆಗಬೇಕು. ಕಾಮ, ಕ್ರೋಧ, ಲೋಭ. ತಸ್ಮಾದೇತತ್ ತ್ರಯಂ ತ್ಯಜೇತ್ ಅಂತ ಹೇಳಿದ್ದಾನೆ. ಇದು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಬರುವಂಥದ್ದು. ಆದರೆ ಕಾಮವನ್ನು, ಕ್ರೋಧವನ್ನು, ಲೋಭವನ್ನು ಹೇಗೆ ತ್ಯಾಗ ಮಾಡುವುದು? ಅದು ಬಿಡಬೇಕು ಅಂತ ಶಾಸ್ತ್ರದಲ್ಲೆಲ್ಲಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ನಾರದರು ಅದಕ್ಕೆ ಒಂದು ಸೂತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕಾಮವನ್ನು ಹೇಗೆ ಗೆಲ್ಲುವುದು, ಕ್ರೋಧವನ್ನು ಹತ್ತಿಕ್ಕುವುದು ಹೇಗೆ, ಲೋಭವನ್ನು ಪರಿತ್ಯಾಗ ಮಾಡುವುದು ಹೇಗೆ ಅನ್ನುವುದಕ್ಕೆ ನಾರದರು ಪ್ರಸ್ತುತಪಡಿಸಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸೂತ್ರ. ಇದನ್ನು ಅವಶ್ಯವಾಗಿ ಎಲ್ಲ ಸಾಧಕರು ಅಳವಡಿಸಿಕೊಳ್ಳಬೇಕಾದದ್ದು. ಹೀಗಿದೆ ನೋಡಿ ಅದು. ಅಸಂಕಲ್ಪಾತ್ ಜಯೇತ್ ಕಾಮಾನ್, ಕ್ರೋಧಂ ಕಾಮಾಭಿವರ್ಜನಾತ್, ಅರ್ಥಾನರ್ಥೇಕ್ಷಯ ಲೋಭಂ, ಭಯಂ ತತ್ವ ವಿಮರ್ಶನಾತ್ ಅಂತ. ಅಸಂಕಲ್ಪ ಜಯೇತ್ ಕಾಮಾನ್ ಅಂತ. ಕಾಮವನ್ನು ಜಯಿಸಲಿಕ್ಕೆ ಸಂಕಲ್ಪವನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಏನು ಸಂಕಲ್ಪ ಅಂದರೆ ಏನು? ಸಂಕಲ್ಪ ಕರ್ಮ ಮಾನಸಂ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಮೆಲುಕು ಹಾಕುವಂಥದ್ದು. ಮನಸ್ಸಿನಲ್ಲಿ ಮೆಲುಕು ಹಾಕುವಂಥದ್ದು. ಕೆಟ್ಟ ಪದಾರ್ಥಗಳನ್ನೆಲ್ಲ ಮತ್ತೆ ಮತ್ತೆ ಮೆಲುಕು ಹಾಕಿಬಿಟ್ರೆ ಅದು ಕ್ರಮೇಣ ಕಾಮವಾಗಿ ನಮ್ಮನ್ನು ಕಾಡುತ್ತೆ. ಗೀತೆಯಲ್ಲಿ ಗೀತಾಚಾರ್ಯ ಹೇಳಿದ್ದಾನೆ, ಕಾಮ ನಮ್ಮಲ್ಲಿ ಹೇಗೆ ಹುಟ್ಟಿಕೊಳ್ಳುವುದು, ಕೆಟ್ಟ ಇಚ್ಛೆ ನಮ್ಮಲ್ಲಿ ಹೇಗೆ ಹುಟ್ಟಿಕೊಳ್ಳುವುದು ಅಂದರೆ, ವಿಷಯಾನ್ ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಮೊದಲು ನಾವೇನು ಮಾಡುವುದು ಅಂದರೆ, ಎಲ್ಲೋ ವಾಲ್ ಪೋಸ್ಟರಲ್ಲೋ ಅಥವಾ ಕೆಟ್ಟ ಸಾಹಿತ್ಯಲ್ಲೋ ನೋಡಿರ್ತಕ್ಕಂಥ ವಿಷಯ ಪದಾರ್ಥವನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕ್ತಾ ಇರ್ತೇವೆ. ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಅದರಲ್ಲಿ ಆಸಕ್ತಿ ಮೂಡುತ್ತೆ. ಸಂಗ ಸಂಜಾಯತೆ ಕಾಮ, ಮತ್ತೆ ಅದು ಕಾಮಕ್ಕೆ ತಿರುಗಿಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ನಾರದರು ಹೇಳ್ತಾರೆ, ಅಸಂಕಲ್ಪ ಜಯೇತ್ ಕಾಮಾನ್. ಹಾಗಾಗಿ ನೀವು ಕಾಮವನ್ನು ಗೆಲ್ಲಬೇಕು ಅಂದರೆ ಮೊದಲು ಸಂಕಲ್ಪ ಮಾಡುವುದನ್ನೇ ಬಿಟ್ಟುಬಿಡಿ. ಮನಸ್ಸಲ್ಲಿ ಕೆಟ್ಟ ವಿಷಯವನ್ನು ಮೆಲುಕು ಹಾಕುವುದನ್ನೇ ಬಿಟ್ಟುಬಿಡಿ. ನಾವೇನು ಯೋಚಿಸ್ತೇವೆ ಮೊದಲು ಅಂದರೆ, ಮನಸ್ಸಲ್ಲಿ ಮೆಲುಕು ಹಾಕಲಿಕ್ಕೆ ಏನಂತೆ, ಮೆಲುಕು ಹಾಕಿದರೆ ಒಂಥರ ಮನಸ್ಸು ಕೆರಳಿದಂತಾಗಿ ಆನಂದ ಆಗುತ್ತೆ, ಹಾಗಾಗಿ ಮೆಲುಕು ಹಾಕುವುದು ಅಂತ. ನಾರದರು ಹೇಳ್ತಾರೆ, ಅದೇ ಮುಂದೆ ಕಾಮವಾಗಿ ನಿಮ್ಮನ್ನು ಕಾಡುವುದು. ಅದಕ್ಕಾಗಿ ಆ ಸಂಕಲ್ಪ ಮಾಡುವುದನ್ನೇ, ಕೆಟ್ಟ ವಿಷಯವನ್ನು ಮನಸ್ಸಲ್ಲಿ ಮೆಲುಕು ಹಾಕುವುದನ್ನೇ ಬಿಟ್ಟು ಬಿಡಬೇಕು. ಆಗ ಕಾಮವನ್ನು ಗೆಲ್ಲಬಹುದು ಅಂತ. ಅಸಂಕಲ್ಪ ಜಯೇತ್ ಕಾಮಾನ್ ಅಂತ ಹೇಳ್ತಾ ಇದ್ದಾರೆ. ಸರಿ, ಕ್ರೋಧವನ್ನು ಹೇಗೆ ಗೆಲ್ಲಬೇಕು ಅಂದರೆ, ಕ್ರೋಧಂ ಕಾಮಾಭಿವರ್ಜನ, ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಗೀತಾಚಾರ್ಯ ಹೇಳಿದ್ದಾನೆ. ಕ್ರೋಧ ಹೇಗೆ ಹುಟ್ಟುವುದು ಅಂದರೆ ಕಾಮದಿಂದ ಹುಟ್ಟುವುದು. ಯಾವುದೋ ಒಂದು ಇಚ್ಛೆ ಇಡುತ್ತೆ, ಆ ಇಚ್ಛೆ ಈಡೇರಿಲ್ಲ ಅಂದರೆ ನಮಗೆ ಕ್ರೋಧ ಬರುವುದು. ಮಕ್ಕಳು ನಾವು ಹೇಳಿದಾಗೆ ಕೇಳಬೇಕು ಅಂತ ನಾವು ಇಚ್ಛೆ ಪಡ್ತೇವೆ. ಅವುಗಳು ನಾವು ಹೇಳಿದಾಗೆ ಕೇಳಲಿಲ್ಲ ಅಂದರೆ ಮಕ್ಕಳ ಮೇಲೆ ನಮಗೆ ಸಿಟ್ಟು ಬರುತ್ತೆ. ಹಾಗೆ ಎಲ್ಲ ಸಿಟ್ಟಿನ ಹಿನ್ನೆಲೆಯಾಗಿ ಒಂದು ಇಚ್ಛೆ ಇರುತ್ತೆ. ಇಚ್ಛೆ ಈಡೇರದಾಗ ಅದು ಕ್ರೋಧವಾಗಿ ಪರಿಣಾಮಗೊಳ್ಳುವಂಥದ್ದು. ಹಾಗಾಗಿ ನಾರದರು ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಕಾಮ ಇದು ಅಂದರೆ ಕ್ರೋಧಂ ಕಾಮಾಭಿವರ್ಜನ. ಕ್ರೋಧ ಕಾಮದ ಮರಿ. ಹಾಗಾಗಿ ಕಾಮವನ್ನೇ ಬಿಟ್ಟು ಬಿಟ್ಟರೆ, ಇಚ್ಛಿಸುವುದನ್ನೇ ಬಿಟ್ಟು ಬಿಟ್ಟರೆ ಕ್ರೋಧವನ್ನು ಗೆಲ್ಬೋದು. ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅಂದರೆ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಎಲ್ಲ ವ್ಯಕ್ತಿಗಳು ನಡ್ಕೊಳ್ತಾರೆ. ಹಾಗಾಗಿ ನಮ್ಮ ಕರ್ತವ್ಯ ದೃಷ್ಟಿಯಿಂದ ಮಕ್ಕಳಿಗೆ ನಾವು ಉಪದೇಶ ಮಾಡಬೇಕು. ಹಾಗಂತ ನಾವು ಉಪದೇಶ ಮಾಡಿದಂತೆಯೇ ಮಕ್ಕಳು ನಡ್ಕೊಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಬಾರ್ದು.
ಅದು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ನಡ್ಕೊಳ್ಳುವಂಥದ್ದು. ಹಾಗೆ ನಾವು ಭಗವಂತನ ಇಚ್ಛೆಗೆ ಮಕ್ಕಳ ಅಥವಾ ಎಲ್ಲರ ಪ್ರವೃತ್ತಿಯನ್ನು ನಾವು ಬಿಟ್ಟು ಬಿಟ್ಟರೆ ಕಾಮವನ್ನು ಬಿಟ್ಟು ಬಿಟ್ಟು ಹಾಗಾಗುತ್ತೆ. ಕಾಮವನ್ನು ಬಿಟ್ಟು ಬಿಟ್ಟರೆ ಕ್ರೋಧ ಬರುವುದಿಲ್ಲ. ಯಾರ ಮೇಲೆ ಬೇಕಾದರೆ ಇರಲಿ, ಕ್ರೋಧವನ್ನು ನಾವು ದೂರ ಮಾಡಬೇಕು ಅಂದರೆ ಕ್ರೋಧದ ಹಿನ್ನೆಲೆಯಾಗಿ ಏನೊಂದು ಕಾಮವಿದೆ, ಆ ಕಾಮವನ್ನು ಬಿಡಬೇಕಾದದ್ದು, ಇಚ್ಛೆಯನ್ನು ಬಿಡಬೇಕಾದದ್ದು. ನಾರದರು ಅದನ್ನೇ ಹೇಳ್ತಾರೆ, ಕ್ರೋಧಂ ಕಾಮಾಭಿವರ್ಜನ ಅಂತ. ಲೋಭ, ಹಣದ ಮೇಲೆ ಲೋಭ ಇರುತ್ತೆ, ಆಸೆ, ದುರಾಸೆ, ಅದನ್ನು ಬಿಡಬೇಕು ಅಂದರೆ ಅರ್ಥಾನರ್ಥೇಕ್ಷಯ ಲೋಭಂ ಅಂತ. ದುಡ್ಡಿನ ಮೇಲೆ ವ್ಯಾಮೋಹ ನಮಗೆ ಯಾಕೆ ಅಂದರೆ ದುಡ್ಡೇ ಪರಮ ಸರ್ವಸ್ವ ಅಂತ ನಾವು ತಿಳ್ಕೊಂಡಿರ್ತೇವೆ. ದುಡ್ಡು ಮುಂದೆ ಉದ್ಧವ ಗೀತೆಯಲ್ಲಿ ಹೇಳ್ತಾನೆ 13 ಅನರ್ಥಗಳಿಗೆ ಕಾರಣ ಅಂತ ಹೇಳ್ತಾನೆ. ಕೃಷ್ಣ ಅದನ್ನು ಉಲ್ಲೇಖ ಮಾಡ್ತಾನೆ. ಜಗಳ, ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯ ಮುಂತಾಗಿರ್ತಕ್ಕಂಥ 13 ಅನರ್ಥಗಳನ್ನು ಉಲ್ಲೇಖ ಮಾಡಿ ಈ 13 ಅನರ್ಥಗಳಿಗೆ ಕಾರಣವಾಗಿರ್ತಕ್ಕಂಥ ಅದು ಅರ್ಥ. ಹಾಗಾಗಿ ಅದನ್ನು ಅದು ಅನರ್ಥಕ್ಕೆ ಕಾರಣವಾದದ್ದು, ಅದನ್ನು ಅನರ್ಥ ಅಂತ ಕರಿಬೇಕಿತ್ತು. ಆದರೆ ಹೇಗೆ ಅಮಂಗಳವಾದ ವಾರವನ್ನು ಮಂಗಳವಾರ ಅಂತ ಹೇಗೆ ಕರೀತಾರೋ ಆ ರೀತಿ ಅನರ್ಥವನ್ನು ಅರ್ಥ ಅಂತ ಕರೆಯುವಂಥದ್ದು ಅಂತ ಕೃಷ್ಣ ಮುಂದೆ ತಿಳಿಸುವಂಥದ್ದಿದೆ. ಅದರಂತೆ ಅರ್ಥದಿಂದ ಆಗತಕ್ಕಂಥ ಅನರ್ಥ ಪರಂಪರೆಯನ್ನೆಲ್ಲ ನಾವು ಚಿಂತಿಸಬೇಕು. ದುಡ್ಡು ಶ್ರೇಯಸ್ಸಿಗೆ ಮಾತ್ರ ಸಾಧನ ಅಲ್ಲ, ಅದು ಅನರ್ಥಕ್ಕೂ ಕೂಡ ಸಾಧನವಾದದ್ದು. ಎಷ್ಟೆಷ್ಟು ಅನರ್ಥಗಳು ಅದರಿಂದ ಬರಲಿಕ್ಕೆ ಸಾಧ್ಯ ಅಂತ ಎಲ್ಲ ನಾವು ಚಿಂತನೆ ಮಾಡಿದರೆ ಅರ್ಥಾನರ್ಥೇಕ್ಷಯ ಲೋಭಂ, ಆ ಹಣದ ಬಗ್ಗೆ ಇರ್ತಕ್ಕಂಥ ಲೋಭ ಕಡಿಮೆ ಆಗುತ್ತೆ ಅಂತ ನಾರದರು ಲೋಭವನ್ನು ಹತ್ತಿಕೊಳ್ಳಿಕ್ಕೆ ಇರ್ತಕ್ಕಂಥ ಸೂತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಅಂದರೆ ಅರ್ಥಾನರ್ಥೇಕ್ಷಯ ಲೋಭಂ, ಅರ್ಥದ ಬಗ್ಗೆ ಅನರ್ಥದ ಇಚ್ಛೆ, ಅನರ್ಥದ ಚಿಂತನೆ ಮಾಡಿದೆವು ಅಂತಾದರೆ ಅದು ಎಷ್ಟು ಅನರ್ಥಗಳಿಗೆ ಕಾರಣ ಆಗುತ್ತೆ ಅಂತ ಚಿಂತನೆ ಮಾಡಿದರೆ ಅದರಲ್ಲಿ ಇರ್ತಕ್ಕಂಥ ಲೋಭ ಕಡಿಮೆ ಆಗುತ್ತೆ. ಇನ್ನು ಸಂಸಾರದಲ್ಲಿ ನಮ್ಮನ್ನು ಕಾಡ್ತಾ ಇರುವಂಥದ್ದು ಭಯ, ಹೆಜ್ಜೆ ಹೆಜ್ಜೆಗೆ ಭಯ, ಬೇರೆ ಬೇರೆ ರೀತಿಯ ಭಯ, ಮರಣ ಭಯ, ಶತ್ರುಗಳ ವಿಯೋಗ, ಮಿತ್ರರ ವಿಯೋಗದ ಭಯ, ಅಪಮಾನದ ಭಯ, ಹೀಗೆ ಭಯ ಭಯ ಭಯ. ಈ ಭಯವನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ನಾರದರು ಹೇಳ್ತಾರೆ ಭಯಂ ತತ್ವಾವಮರ್ಶನ ಅಂತ. ತತ್ವ ಅಂದರೆ ಭಗವಂತ, ತತ್ವಂ ತತ್ವವಿದೇಕಾತ್ಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತೆ ತತ್ವನೂ ಅವನೇ, ತತ್ವವಿತು ಕೂಡ ಅವನೇ. ಮುಖ್ಯವಾಗಿ ತತ್ವ, ಸ್ವತಂತ್ರ ತತ್ವ ಅವ. ಸ್ವತಂತ್ರ ಸತ್ವವನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದೆವು ಅಂದರೆ, ನಮ್ಮ ಜೀವನದಲ್ಲಿ ಸ್ವತಂತ್ರ ತತ್ವದ ಪಾತ್ರವನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದೆವು ಅಂದರೆ ಭಯ ಬರಲಿಕ್ಕೆ ಕಾರಣ ಇಲ್ಲ. ನಾವು ಭಯಪಡುವುದು ದೇವರನ್ನು ಮರೆತು ಬಿಟ್ಟದ್ರಿಂದ ನಮಗೆ ಭಯ. ದೇವರ ಪಾತ್ರ, ದೇವರ ಅನುಗ್ರಹವನ್ನು ಮರೆತದ್ರಿಂದಾಗಿ ಅನಾಥ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇರುತ್ತೆ. ನಾನು ಒಬ್ಬನೇ ಇದ್ದೇನೆ, ನನ್ನ ಬಂಧುಗಳು ಮತ್ತು ನಾನು ಇಷ್ಟೇ ಇರುವುದು, ಬೇರೆ ಯಾರು ನನ್ನನ್ನು ನೋಡುವವರು ಇಲ್ಲ ಅಂತ ಆ ಹಿನ್ನೆಲೆಯಲ್ಲಿ ನಾವು ಭಯಪಡುವಂಥದ್ದು. ಇಲ್ಲ, ಸರ್ವಸಾಕ್ಷಿಯಾಗಿರ್ತಕ್ಕಂಥ, ಎಲ್ಲರಿಗೂ ಕೂಡ ಹಿತೈಷಿ ಆಗಿರ್ತಕ್ಕಂಥ ದೇವರ ಸಂರಕ್ಷಣೆಯಲ್ಲಿ ನಾನು ಇದ್ದೇನೆ ಅನ್ನತಕ್ಕಂಥ ಎಚ್ಚರಿಕೆ ನಮ್ಮಲ್ಲಿ ಇದ್ದರೆ ಯಾವ ವಿಷಯದಲ್ಲೂ ಭಯ ಬರುವುದೇ ಇಲ್ಲ. ನಾರದರು ಅದನ್ನೇ ಹೇಳ್ತಾರೆ, ಭಯಂ ತತ್ವಾವಮರ್ಶನ. ತತ್ವ ಅಂತ ಅನಿಸಿರ್ತಕ್ಕಂಥ ಭಗವಂತ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಹೇಗೆ ಪಾತ್ರ ವಹಿಸ್ತಾ ಇದ್ದಾನೆ ಹೆಜ್ಜೆ ಹೆಜ್ಜೆಗೆ, ಅದನ್ನು ಚೆನ್ನಾಗಿ ನಾವು ವಿಮರ್ಶೆ ಮಾಡಿದರೆ ನಮಗೆ ಸಂಸಾರದಲ್ಲಿ ಭಯಪಡ್ತಕ್ಕಂಥ ಪ್ರಸಂಗವೇ ಇಲ್ಲ ಅಂತ. ಹೀಗೆ ಗೃಹಸ್ಥರಾದವರು ಜೀವನದಲ್ಲಿ ಆ ಗೃಹಸ್ಥ ಧರ್ಮವನ್ನು ಚೆನ್ನಾಗಿ ಪಾಲಿಸಬೇಕು ಅಂದರೆ ಕೆಲವು ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು. ಅದು ಹೇಗೆ ಅನ್ನುವುದರ ಬಗ್ಗೆಯೂ ಕೂಡ ನಾರದರು ಆ ಸಂದರ್ಭದಲ್ಲಿ ತಿಳಿಸ್ತಾರೆ. ಅಷ್ಟಮಸ್ಕಂದ ಮತ್ತು ನವಮಸ್ಕಂದದಲ್ಲಿ ನಾರದರ ಪ್ರಸ್ತಾವ ವಿಶೇಷವಾಗಿ ಬರುವುದಿಲ್ಲ, ದಶಮಸ್ಕಂದದಲ್ಲಿ ವಿಶೇಷವಾಗಿ ಬರುತ್ತೆ. ಕೃಷ್ಣನ ಚರಿತ್ರೆಯಲ್ಲಿ ನಾರದರ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಮೊದಲು ದೇವಕಿ ಮತ್ತು ವಸುದೇವರ ವಿವಾಹವಾಗಿದೆ. ಆ ವಿವಾಹಕ್ಕೆ ಸಂಬಂಧಪಡ್ತಕ್ಕಂತಹ ಮೆರವಣಿಗೆಯಲ್ಲಿ ಅಶರೀರವಾಣಿ ಆಗುತ್ತೆ ಕಂಸನನ್ನು ಕುರಿತು. ಕಂಸ, ಯಾವ ನಿನ್ನ ತಂಗಿಯನ್ನು ಬಹಳ ಪ್ರೀತಿಯಿಂದ ನೀನು ಕರ್ಕೊಂಡು ಹೋಗ್ತಾ ಇದ್ದೀಯೋ ಆ ತಂಗಿಯಲ್ಲಿ ಹುಟ್ಟತಕ್ಕಂಥ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂಥ ವ್ಯಕ್ತಿಯೇ ನಿನಗೆ ಮಾರಕನಾದವನು ಅಂತ ಅಶರೀರವಾಣಿಯಾಗುತ್ತೆ. ಕಂಸ ಆಗಲೇ ದೇವಕಿಯನ್ನು ಮುಗಿಸಿಬಿಡಬೇಕು ಅಂತ ತೊಡಗಿದ್ದಾನೆ. ಆದರೆ ವಸುದೇವ ಹೇಳ್ತಾನೆ, ಯಾಕೆ ದೇವಕಿಯನ್ನು ಕೊಲ್ತಿ? ಅಶರೀರವಾಣಿ ಏನಾದದ್ದು? ದೇವಕಿ ನಿನಗೆ ಕೊಲ್ಲುವವಳು ಆಗ್ತಾಳೆ ಅಂತ ಅಲ್ಲ, ದೇವಕಿಯ 8ನೇ ಗರ್ಭದಲ್ಲಿ ಹುಡ್ತಕ್ಕಂಥ ಮಗು ನಿನಗೆ ಮಾರಕ ಅಂತ. ಹಾಗಾಗಿ ದೇವಕಿಯಲ್ಲಿ ಹುಡ್ತಕ್ಕಂಥ ಎಲ್ಲ ಮಕ್ಕಳನ್ನು ನಿನಗೆ ನಾನು ಒಪ್ಪಿಸಿ ಬಿಡ್ತೇನೆ ಅಂದಮೇಲೆ ನಿನಗೆ ಮರಣದ ಭಯವೇ ಇಲ್ಲ.
ದೇವಕಿಯನ್ನು ಕೊಲ್ಲಬೇಡ ಅಂತ ವಸುದೇವ ಹೇಳಿದಾಗ ಆಗ್ಬೋದು ಅಂತ ಕಂಸನಿಗೆ ಆಗ್ತದೆ. ಆಗಲಿ ಅಂತ ಹೇಳಿ ವಸುದೇವ ಮತ್ತು ದೇವಕಿಯರನ್ನು ಕಾರಾಗೃಹದಲ್ಲೇ ಇಡ್ತಾನೆ. ಇನ್ನು ಅವರು ಎಲ್ಲೋ ತಪ್ಪಿಸಿಕೊಂಡು ಆ ಮಕ್ಕಳನ್ನು ತಮಗೆ ಸಿಗದೆ ಹಾಗೆ ಮಾಡಬಾರ್ದು ಅಂತ. ಸರಿ, ಕಾರಾಗೃಹದಲ್ಲೇ ದೇವಕಿ ಮತ್ತು ವಸುದೇವರು ಇರ್ತಾರೆ. ದೇವಕಿ ಮೊದಲ ಮಗುವನ್ನು ಹಡಿತಾಳೆ. ಮಗುವನ್ನು ಹಡಿದು ಕೂಡಲೇ ವಸುದೇವ, ಅವ ಮಹಾ ಸತ್ಯಂಭಟ್ಟ, ನ್ಯಾಯದಲ್ಲಿ ನಿಷ್ಠೆ ಉಳ್ಳವ, ಆ ಮಗುವನ್ನು ಹಿಡ್ಕೊಂಡು ಕಂಸನಲ್ಲಿ ಬರ್ತಾನೆ. ನೋಡು, ನಾನು ಕೊಟ್ಟ ಮಾತಿಗೆ ಅನುಗುಣವಾಗಿ ಆ ಮಗುವನ್ನು ಕರ್ಕೊಂಡು ಬಂದಿದ್ದೇನೆ, ಈ ಮಗುವನ್ನು ನೀನು ಸಂಹಾರ ಮಾಡಿಬಿಡು ಅಂತ ಕಂಸನ ಕೈಗೆ ಕೊಟ್ಟ. ಆಗ ಕಂಸನಿಗೆ ಒಂದು ರೀತಿಯಿಂದ ಒಳ್ಳೆಯ ಪ್ರಜ್ಞೆ ಮೂಡುತ್ತೆ. ಕಂಸನಲ್ಲೂ ಕಾಲನೇಮಿ ಅಸುರ ಜೊತೆಗೆ ಭೃಗು ಋಷಿಗಳ ಆವೇಶ ಇದೆ. ಹಾಗಾಗಿ ಭೃಗು ಋಷಿಗಳ ಆವೇಶದ ಪ್ರಭಾವ ಹೆಚ್ಚಾದಾಗ ಕೆಲವು ಒಳ್ಳೆತನ ಇದ್ದಕ್ಕಿದ್ದಂತೆ ಅಭಿವ್ಯಕ್ತವಾಗುತ್ತೆ. ಅಲ್ಲದೆ ಈ ಸತ್ಯ ಅನ್ನತಕ್ಕಂಥ ಮೌಲ್ಯದ ಪ್ರಭಾವವೇ ಹಾಗೆ. ನಾವು ಪುಣ್ಯಕೋಟಿ ಕಥೆಯನ್ನು ನಾವು ಕೇಳ್ತೇವೆ. ಆ ಪುಣ್ಯಕೋಟಿಯ ಆ ಸತ್ಯದ ಆ ಪ್ರವೃತ್ತಿಗೆ ಒಳಗಾಗಿ ಆ ದುಷ್ಟವಾದ ಆ ಹುಲಿ ಕೂಡ ಅದಕ್ಕೆ ಮಾರು ಹೋಗಿ ತಾನೇ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತು ಅಂತ. ಅಂದರೆ ಸತ್ಯದ ಒಂದು ಮಹತ್ವವೇ ಅಷ್ಟಿದೆ. ಹೀಗೆ ಆ ಹುಲಿಯೇ ಪುಣ್ಯಕೋಟಿಯ ಸತ್ಯಕ್ಕೆ ಮಾರು ಹೋಯಿತು ಅಂದಮೇಲೆ ಕಂಸನೂ ಕೂಡ ವಸುದೇವನ ಸತ್ಯನಿಷ್ಠೆಗೆ ಮೆರೆದು ಅವ ಹೇಳ್ತಾನೆ, ಈ ಮಗುವನ್ನು ನಾನು ಕೊಲ್ಲುವುದಿಲ್ಲ, ಯಾಕೆಂದರೆ ಅಶರೀರವಾಣಿ ಆದದ್ದು 8ನೇ ಗರ್ಭದಲ್ಲಿ ಹುಡ್ತಕ್ಕಂಥ ಮಗು ನನಗೆ ಮಾರಕ ಅಂತ, ಇದನ್ನು ನಾನು ಕೊಂದು ಯಾಕೆ ನಾನು ಕೊಲ್ಲಬೇಕು, ಹೋಗು ಅಂತ ಕಳಿಸಿಕೊಡ್ತಾನೆ. ಪ್ರತಿಯಾತು ಕುಮಾರೋಯಂ ನಖ್ಯಸ್ಮಾದ್ ಅಸ್ತಿ ಮೇ ಭಯಂ ಅಷ್ಟಮಾದ್ ವಿಯಯೋ ಪುತ್ರಾತ್ ಮೃತ್ಯುರ್ಮೇ ವಿಹಿತ ಕಿಲ ಅಂತ. ಅಷ್ಟಮ ಗರ್ಭದಲ್ಲಿ ಹುಡ್ತಕ್ಕಂಥ ಮಗು ನನಗೆ ಮಾರಕ, ಆದುದರಿಂದ ಹೋಗು ಅಂತ ಕಳಿಸಿದಾಗ ಗತೇತ ವಸುದೇವೇತು ದೇವಕಾರ್ಯಾರ್ಥಮುದ್ಯತಃ ಏತತ್ ಕಂಸಾಯ ಭಗವಾನ್ ಶಶಂಸಾಭ್ಯೇತ್ಯ ನಾರದ. ಕೂಡಲೇ ಅಲ್ಲಿಗೆ ನಾರದರು ಬಂದಿದ್ದಾರೆ. ಬಂದು ಅವರು ಕಂಸನಿಗೆಲ್ಲ ತಿಳಿಸ್ತಾ ಇದ್ದಾರೆ. ಯಾಕೆ ಏನು ತಿಳಿಸ್ತಾರೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಯಕ್ಷಗಾನದಲ್ಲೆಲ್ಲ ಇರುತ್ತೆ ನೋಡು, ಕಂಸ 8ನೇ ಗರ್ಭ ನಿನಗೆ ಮಾರಕ, 8ನೆಯ ಸಂಖ್ಯೆ ಆ ಕಡೆಯಿಂದ ಈ ಕಡೆಯಿಂದ ಲೆಕ್ಕ ಮಾಡಿದರೆ ಯಾವ ಗರ್ಭವೂ ಕೂಡ 8ನೆಯ ಸಂಖ್ಯೆಗೆ ಒಳಗಾಗ್ಬೋದು. ಹಾಗಾಗಿ ಎಲ್ಲ ಮಕ್ಕಳನ್ನು ಕೊಲ್ಲುವಂಥ ಹಾಗೆ ಅಲ್ಲ. ಸ್ಪಷ್ಟವಾಗಿ ಭಾಗವತದಲ್ಲೂ ಇದೆ, ಅದೇ ರೀತಿ ಮಹಾಭಾರತ ಆತ್ಮನಿರ್ಣಯದಲ್ಲೂ ಆಚಾರ್ಯರು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ. ಇವರು ನಾರದರು ಬಂದು ಏನು ತಿಳಿಸ್ತಾರೆ ಅಂದರೆ, ಕಂಸನ ಹಿನ್ನೆಲೆಯನ್ನೆಲ್ಲ ತಿಳಿಸಿಬಿಡ್ತಾರೆ. ಕಂಸ, ನೀನು ತಿಳಿದ ಹಾಗೆ ನೀನು ಸಾಮಾನ್ಯ ಯಾದವ ಅಲ್ಲ, ಕಾಲನೇಮಿಯನ್ನು ಅಸುರನೇ ನೀನು ಬಂದಿರುವಂಥದ್ದು. ಈ ಯಾದವರೆಲ್ಲ ಇದ್ದಾರಲ್ಲ, ಅವರೆಲ್ಲ ದೇವತೆಗಳು. ನಿನ್ನ ಸಂಹಾರಕ್ಕಾಗಿ ಒಂದು ವೇದಿಕೆಯನ್ನು ಅವರೆಲ್ಲ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ನೀನು ಸ್ವಲ್ಪವೂ ಕೂಡ ರಿಯಾಯಿತಿ ತೋರಿಸಬಾರ್ದು. ನಿನ್ನನ್ನು ಕೊಲ್ಲುವುದಕ್ಕೆ ಅವರೆಲ್ಲ ಹವಣಿಸ್ತಾ ಇದ್ದಾರೆ, ಆದುದರಿಂದ ಯಾರ ಬಗ್ಗೆಯೂ ನೀನು ರಿಯಾಯಿತಿ ತೋರಿಸಬೇಡ ಅಂತ ಇಷ್ಟು ಹೇಳಿಬಿಟ್ಟಿದ್ದಾರೆ ಇವರು ನಾರದರು. ಹೊರತು ಆ ಮಕ್ಕಳಲ್ಲಿ 8 ಮಕ್ಕಳು, 8ನೇ ಮಗು ಅಂದರೆ ಅದು ಯಾವ ಮಗು ಕೂಡ ಆಗುತ್ತೆ ಅಷ್ಟೇ ಅಲ್ಲ, ಅದರ ಹಿನ್ನೆಲೆ ಪೂರ್ತಿ ಹೇಳಿಬಿಟ್ಟಿದ್ದಾರೆ. ಆಗ ಇವನಿಗೆ ಕಂಸನಿಗೆ ಮಹಾ ಸಿಟ್ಟು ಬಂದುಬಿಡುತ್ತೆ. ಅವ ಮತ್ತೆ ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹಕ್ಕೆ ಹಾಕ್ತಾನೆ, ಮತ್ತು ಉಗ್ರಸೇನನ್ನು ಬಂಧನದಲ್ಲಿರ್ತಾನೆ, ಇದೆಲ್ಲ ಮಾಡಿಬಿಡ್ತಾನೆ. ಈ ಪ್ರವೃತ್ತಿ ನೋಡುವಾಗ, ನಾರದರ ಪ್ರವೃತ್ತಿ ನೋಡುವಾಗ ಚಾಡಿಕೋರತನದ ಹಾಗೆ ಅನಿಸುತ್ತೆ, ಯಾಕೆ ಹೀಗೆ ಮಾಡಬೇಕಿತ್ತು ಅಂತ. ಆದರೆ ಭಾಗವತಲ್ಲೇ ಇವರು ಶುಕಾಚಾರ್ಯ ಹೇಳ್ತಾರೆ, ದೇವಕಾರ್ಯಾರ್ಥಂ ಅಂತ. ದೇವತೆಗಳ ಕಾರ್ಯವನ್ನು ಪೂರೈಸುವುದಕ್ಕಾಗಿ ನಾರದರು ಹಾಗೆ ಹೇಳಿದರು ಅಂತ. ದೇವತೆಗಳ ಕಾರ್ಯ ಏನು? ಸಾಮಾನ್ಯವಾಗಿ ನಾವು ಏನು ಯೋಚಿಸುವುದು ಅಂದರೆ, ಕಂಸನ ಪಾಪದ ಕೊಡಕು ತುಂಬಬೇಕಿತ್ತು, ಕಂಸನಿಂದ ಆ 8 ಮಕ್ಕಳ ಹತ್ಯೆಯೂ ನಡಿಬೇಕಿತ್ತು, ಅದಕ್ಕಾಗಿ ನಾರದರು ಬಂದು ಹಾಗೆ ಹೇಳಿದರು ಅಂತ. ಅದು ಒಂದು ಹಂತದಲ್ಲಿ ಹೌದು. ಅದಕ್ಕಿಂತಲೂ ಮುಖ್ಯವಾಗಿ ದೇವಕಿಯಲ್ಲಿ ಹುಟ್ಟಿರ್ತಕ್ಕಂಥ 6 ಮಂದಿ ಮಕ್ಕಳು, ಅವರು ಮರೀಚಿಯ ಮಕ್ಕಳು. ಅವರು ಮರೀಚಿಯ ಮಕ್ಕಳು ದೇವಲರಿಗೆ ಒಮ್ಮೆ ಹಾಸ್ಯ ಮಾಡಿದ್ದಾರೆ. ದೇವಲರು ಕೃಶಕಾಯದವರು, ಬಹಳ ತೆಳ್ಳಗಾಗಿದ್ದರು. ಅವರ ಕೃಶಕಾಯವನ್ನು ನೋಡಿಯೇ ಅವರು ಹಾಸ್ಯ ಮಾಡಿಬಿಟ್ಟಿದ್ದಾರೆ. ಓ ಸೊಣಕಲು ಋಷಿ ಗಾಳಿ ಬಂದರೆ ಬಿದ್ದಾನು ಅಂತ
ಆ 6 ಮಂದಿ ಮಕ್ಕಳು ಕೂಡ, ಮರೀಚಿ 6 ಮಂದಿ ಮಕ್ಕಳು ಕೂಡ ಹಾಸ್ಯ ಮಾಡಿದ್ದಾರೆ. ಆ ಹಾಸ್ಯ ಮಾಡಿದಾಗ ದೇವಲರು ಶಾಪ ಕೊಟ್ಟು ಬಿಟ್ಟಿದ್ದಾರೆ, ನೀವು ಅಸುರ ಯೋನಿಯಲ್ಲಿ ಹುಟ್ಟಬೇಕು ಅಂತ. ಆ ಶಾಪಕ್ಕೆ ಅನುಗುಣವಾಗಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ದಾರೆ. ಆ ಮರೀಚಿಯ ಮಕ್ಕಳು 6 ಮಂದಿ ಮಕ್ಕಳು ಕೂಡ ಕಾಲನೇಮಿ ಅಸುರನ ಮಕ್ಕಳಾಗಿ ಹುಟ್ಟಿದ್ದಾರೆ. ಹಾಗೆ ಹುಟ್ಟಿದಾಗ ಅವರು ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿದರು, ನಾವು ಅವಧ್ಯರಾಗಿರಬೇಕು, ನಮ್ಮನ್ನು ಯಾರು ಕೊಲ್ಲಬಾರ್ದು ಅಂತ. ಚತುರ್ಮುಖ ಅವರಿಗೆ ಆ ವರವನ್ನು ಕೊಟ್ಟ. ಆಗ ಹಿರಣ್ಯಾಕ್ಷ ಇದ್ದ, ಹಿರಣ್ಯಕಶಿಪಿಗೆ ಈ ಸುದ್ದಿ ತಲುಪಿತು, ಚತುರ್ಮುಖನ ವರವನ್ನು ಅವರು ಪಡ್ಕೊಂಡಿದ್ದಾರೆ ಕಾಲನೇಮಿ ಮಕ್ಕಳು ಅಂತ. ಅದಕ್ಕೆ ಹಿರಣ್ಯಕಶಿಪು ಅವರಿಗೆ ಒಂದು ಶಾಪ ಕೊಟ್ಟು ಬಿಟ್ಟಿದ್ದಾನೆ. ಏನು ಅಂದರೆ, ನಿಮ್ಮ ತಂದೆ ನಿಮ್ಮನ್ನು ಕೊಲ್ಲುವವನಾಗಬೇಕು. ಚತುರ್ಮುಖ ಏನು ಹೇಳಿದ, ಅವಧ್ಯತ್ವ ವರವನ್ನು ಕೊಟ್ಟ. ಅದಕ್ಕೆ ವಿರುದ್ಧವಾಗಿ ಹಿರಣ್ಯಕಶಿಪು ಒಂದು ಶಾಪ, ನಿಮಗೆ ಈ 6 ಮಂದಿಗೂ ಕೂಡ ನಿಮ್ಮ ತಂದೆ ನಿಮ್ಮನ್ನು ಕೊಲ್ಲುವವನಾಗಬೇಕು ಅಂತ. ಆ ಶಾಪಕ್ಕೆ ಅನುಗುಣವಾಗಿ, ಹಿರಣ್ಯಕಶಿಪುವಿನ ಶಾಪಕ್ಕೆ ಅನುಗುಣವಾಗಿ ಆ ಮಕ್ಕಳು ಈಗ ಕಾಲನೇಮಿಯ 6 ಮಂದಿ ಮಕ್ಕಳು ದೇವಕಿಯಲ್ಲಿ ಜನ್ಮ ತಾಳುವ ನಾಟಕವನ್ನು ತಾಳಿದ್ದಾರೆ. ದುರ್ಗಾದೇವಿ ದೇವಕಿಯ ಗರ್ಭದಲ್ಲಿಡುವುದು, ಮತ್ತೆ ಅವರು ಹೊರಬರುವುದು, ಹೊರ ಬಂದ ಮೇಲೆ ಪುನಃ ಸುತಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡುವುದು, ಈ ರೀತಿಯ ಅದೊಂದು ತಂತ್ರ. ಅಂತೂ ಆ 6 ಮಂದಿಯೂ ಕೂಡ ಅವರು ಕಾಲನೇಮಿಯ ಮಕ್ಕಳು. ಈಗ ಕಾಲನೇಮಿಯೇ ಕಂಸನಾಗಿ ಬಂದಿದ್ದಾನೆ, ಕಂಸನಿಂದಲೇ ಅವರ ಹತ್ಯೆ ಆಗಬೇಕು ಹಿರಣ್ಯಕಶಿಪುವಿನ ಶಾಪಕ್ಕೆ ಅನುಗುಣವಾಗಿ. ಅದಕ್ಕಾಗಿ ಈ ದೇವಕಾರ್ಯವನ್ನು ಈಡೇರಿಸುವುದಕ್ಕಾಗಿ ನಾರದರು ಕಂಸನಲ್ಲಿಗೆ ಬಂದು, ನೀನು ಯಾವ ಮಗುವಿನ ಬಗ್ಗೂ ಕೂಡ ರಿಯಾಯಿತಿ ತೋರಿಸಬೇಡ, ದೇವಕಿ ಎಲ್ಲ ಮಕ್ಕಳನ್ನು ಕೂಡ ನೀನು ಕೊಂದು ಬಿಡು ಅಂತ. 8ನೇ ಗರ್ಭ ಅಂತ ಇದ್ದರೂ ಕೂಡ ಅಲ್ಲಿ ಒಂದು ಗರ್ಭದಲ್ಲಿ ಬಲರಾಮ ಹುಟ್ಟಿ ಅವ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡಲ್ಪಟ್ಟಿದ್ದಾನೆ. ಹಾಗಾಗಿ ಅಲ್ಲಿ 6 ಗರ್ಭದಲ್ಲಿ ಹುಟ್ಟದ ಮಕ್ಕಳು ಮಾತ್ರ ಇರುವುದು. 7ನೇ ಗರ್ಭದಲ್ಲಿ ಬಲರಾಮ ಹುಟ್ಟಿದ, ಅವ ಮತ್ತೆ ರೋಹಿಣಿ ಗರ್ಭಕ್ಕೆ ಹೋಗಿಬಿಟ್ಟಿದ್ದಾನೆ. 8ನೇ ಗರ್ಭದಲ್ಲಿ ಕೃಷ್ಣನ ಪ್ರಾದುರ್ಭಾವ ಆಗಿರುವಂಥದ್ದು. ಹಾಗಾಗಿ ದೇವಕಿಯ ಮಕ್ಕಳು 6 ಮಂದಿ ಮಕ್ಕಳು, ಮರೀಚಿಯ 6 ಮಂದಿ ಮಕ್ಕಳು ದೇವಕಿಯ ಮಕ್ಕಳಾಗಿ ಹುಟ್ಟಿರುವಂಥದ್ದು. ಆ 6 ಮಂದಿ ಮಕ್ಕಳು ಕೂಡ ಕಂಸನಿಂದ ಕೊಲ್ಲಲ್ಪಡಬೇಕಾದವರು. ಅದಕ್ಕಾಗಿ ನಾರದರು ಹೋಗಿ ಆ ಹಿನ್ನೆಲೆಯನ್ನು ಅಷ್ಟು ತಿಳಿಸಿರುವಂಥದ್ದು. ಸಾಮಾನ್ಯವಾಗಿ ಹೇಳಿಬಿಟ್ರೆ ಕಂಸ ನಂಬ್ತಾನೋ ಇಲ್ವೋ, ಅದಕ್ಕಾಗಿ ಅವನಿಂದ 6 ಮಂದಿಯ ಮಕ್ಕಳ ಹತ್ಯೆಯೂ ಕೂಡ ನಡಿಬೇಕಾಗಿದೆ, ಅಷ್ಟು ಅವನಿಗೆ ಸಿಟ್ಟು ಬರಬೇಕು. ಅದಕ್ಕಾಗಿ ನಾರದರು ಆ ಹಿನ್ನೆಲೆಯನ್ನೆಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನೀನು ಕಾಲನೇಮಿಯಾಗಿದ್ದಿ, ಇವರೆಲ್ಲ ಯಾದವರೆಲ್ಲ ದೇವತೆಗಳು, ಅವರೆಲ್ಲ ನಿನ್ನನ್ನು ಕೊಲ್ಲಿಕ್ಕೆ ಸಂಚು ಹೂಡ್ತಾ ಇದ್ದಾರೆ, ಹಾಗಾಗಿ ನೀನು ಅವರ ಬಗ್ಗೆ ಜಾಗರೂಕನಾಗಿರು ಅಂತ ಹೀಗೆ ತಿಳಿಸಿರುವಂಥದ್ದು. ಅದನ್ನು ಆ ನಾರದರ ಒಂದು ಎಚ್ಚರಿಕೆಯನ್ನು ಕೇಳಿಯೇ ಜಾತಂ ಜಾತಂ ಅಹನ್ ಪುತ್ರಂ ತಯೋಹೋ ಅಜನಶಂಕಯ ಅಂತ ಹೇಳ್ತಾರೆ. ಪ್ರತಿಯೊಂದು ಮಗುವನ್ನು ಕೂಡ ಇವನು ಕೂಡ ಆ ಕೃಷ್ಣನೇ ಆಗಿರ್ಬೋದು, ಮುಂದೆ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂಥ ಮಗು ಈ ಮಗು ಆಗಿರ್ಬೋದು ಅನ್ನುವ ಶಂಕೆಯಿಂದ ಎಲ್ಲ ಮಕ್ಕಳನ್ನು ಕಂಸ ಕೊಂದ ಅಂತ ಹೀಗೆ ನಿರೂಪಣೆ ಮಾಡಿದ್ದಾರೆ. ಕೃಷ್ಣನಲ್ಲಿಗೆ ಕಂಸನ ದೂತರೆಲ್ಲ ಒಬ್ಬೊಬ್ಬರೇ ಬರ್ತಾರೆ. ಎಲ್ಲರನ್ನೂ ಕೂಡ ಕೃಷ್ಣ ಶಕಟಾಸುರ ಇವರನ್ನೆಲ್ಲ ಸಂಹಾರ ಮಾಡ್ತಾನೆ. ಕೊನೆಗೆ ಅರಿಷ್ಟಾಸುರ ಬಂದಿದ್ದಾನೆ. ಅರಿಷ್ಟಾಸುರನ ಸಂಹಾರವೂ ಆಗಿದೆ. ಆಗ ನಾರದರು ಪುನಃ ಹೋಗ್ತಾರೆ, ಕಂಸನಲ್ಲಿಗೆ ಹೋಗ್ತಾರೆ. ಹೋಗಿ ಕಂಸನಿಗೆ ಹೇಳ್ತಾರೆ, ನೋಡು, ನಿನ್ನ ಮಾರಕನಾಗಿರ್ತಕ್ಕಂಥ ವ್ಯಕ್ತಿ ನಂದವ್ರಜದಲ್ಲಿ ಬೆಳೆದಿದ್ದಾನೆ. ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಕೂಡಲೇ ವಸುದೇವ ಅವನನ್ನು ನಂದವ್ರಜಕ್ಕೆ ನಂದಗೋಪನ ಪತ್ನಿಯಾಗಿರ್ತಕ್ಕಂಥ ಯಶೋದೆಯ ಹಾಸಿಗೆಯಲ್ಲಿ ಅಲ್ಲಿ ಹೋಗಿ ಇಟ್ಟಿದ್ದಾನೆ. ಹಾಗಾಗಿ ನಂದವ್ರಜದಲ್ಲಿ ಕೃಷ್ಣ ಮತ್ತು ಬಲರಾಮರು ಬೆಳೀತಾ ಇದ್ದಾರೆ, ಅವರೇ ನಿನಗೆ ಮಾರಕರಾಗಿರ್ತಕ್ಕಂಥವರು. ಹಾಗಾಗಿ ಏನಾದರೂ ಮಾಡಿ ಅವರನ್ನು ಕರೆಸಿ ಅವರ ಸಂಹಾರ ನೀನು ಮಾಡಬೇಕು ಅಂತ ನಾರದರು ಕಂಸನಲ್ಲಿ ಹೋಗಿ ಹೇಳ್ತಾ ಇದ್ದಾರೆ. ಇದು ಯಾಕೆಂದರೆ ಕಂಸನಿಂದ ಮುಂದಿನ ಕಾರ್ಯ ಅವನ ಪಾಪದ ಕೊಡ ತುಂಬಬೇಕು ಅನ್ನೋದಕ್ಕಾಗಿ. ಇಷ್ಟು ಹೇಳಿದವರು ಅಲ್ಲಿಂದ ಕಂಸನಿಗೆ ಹೀಗೆ ಸೂಚನೆ ಕೊಟ್ಟು ಹೋಗಿದ್ದಾರೆ. ಕಂಸನಿಗೆ ಇನ್ನಷ್ಟು ಸಿಟ್ಟು ಬಂದಿದೆ, ಏನಾದರೂ ಮಾಡಿ ದೇವಕಿ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಆ ವ್ಯಕ್ತಿಯನ್ನು ಮುಗಿಸಿಬಿಡಬೇಕು ಅಂತ ಹೀಗೆ ಎಲ್ಲ ಅಸುರರ ಸಭೆಯನ್ನೆಲ್ಲ ಕರೆದಿದ್ದಾನೆ.
ಕರೆದು ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ನೋಡಿ, ನಾನು ಯಾದವರ ಬಗ್ಗೆ ಸ್ವಲ್ಪವೂ ಅಭಿಮಾನಕ್ಕೆ ಒಳಗಾಗಿಲ್ಲ. ಯಾಕೆ ಗೊತ್ತಾ? ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಬಂಧುಗಳ ಬಗ್ಗೆ ಇಷ್ಟು ನಿಷ್ಠುರವಾಗಿ ಯಾಕೆ ನಡ್ಕೊಳ್ತಾನೆ ಅಂತ. ಆದರೆ ಯಾದವರು ಯಾರೂ ನನ್ನ ಬಂಧುಗಳೇ ಅಲ್ಲ. ಯಾಕೆಂದರೆ ನಾನು ಅಪ್ಪನಿಗೆ ಹುಟ್ಟಿದವನೇ ಅಲ್ಲ, ನಾನು ಉಗ್ರಸೇನಿಗೆ ಹುಟ್ಟಿದವನಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ ತಾಯಿ ಋತುಸ್ನಾತಳಾಗಿ ಒಮ್ಮೆ ಬೆಟ್ಟದಲ್ಲಿ ಅಡ್ಡಾಡ್ತಾ ಇದ್ಲು. ಆಗ ದ್ರುಮಿಳ ಅನ್ನತಕ್ಕಂಥ ಒಬ್ಬ ಅಸುರ ಅವ ನನ್ನ ತಂದೆ ಉಗ್ರಸೇನ ವೇಷದಲ್ಲಿ ಬಂದು ಅವಳನ್ನು ಕೆಡಿಸಿಬಿಟ್ಟಿದ್ದಾನೆ. ಅವಳಿಗೆ ಗೊತ್ತಿಲ್ಲ, ಅವಳು ಅವನ ಜೊತೆಗೆ ವಿವಾಹ ಮಾಡಿದ್ದಾಳೆ. ಅದರ ಫಲವಾಗಿ ಹುಟ್ಟಿದವ ನಾನು. ಹಾಗಾಗಿ ಉಗ್ರಸೇನ ಮಗ ಅಲ್ಲ ನಾನು. ಉಗ್ರಸೇನ ಮಗ ಅಂತಾಗಿದ್ದರೆ ಯಾದವರ ಸಂಬಂಧ ನನಗೆ ಬರ್ತಿತ್ತು. ಉಗ್ರಸೇನ ಮಗನೇ ಅಲ್ಲ ನಾನು, ದ್ರುಮಿಳ ಅನ್ನತಕ್ಕಂಥ ಅಸುರನ ಮಗ ಆಗಿದ್ದೇನೆ ನಾನು. ಈ ಕತೆ ನನಗೆ ಯಾರು ಹೇಳಿದ್ದು ಅಂದರೆ, ಇದು ಬಹಳ ಸೂಕ್ಷ್ಮವಾದ ಕತೆ. ಇದನ್ನು ನಾರದರೇ ಹೇಳಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ನಾರದರು ಇವನಿಗೆ ಕಂಸನಿಗೆ ನೀನು ತಂದೆಗೆ ಹುಟ್ಟಿದವ ಅಲ್ಲ, ದ್ರುಮಿಳ ಅನ್ನತಕ್ಕಂಥ ಅಸುರನಿಗೆ ಹುಟ್ಟಿದವ ಅನ್ನತಕ್ಕಂಥ ವಿಷಯವನ್ನು ಹೇಳಿದವರು ಕೂಡ ಇವರೇ ನಾರದರು. ಹಾಗಾಗಿ ಆ ವಿಷಯವನ್ನು ಅಲ್ಲಿ ಸ್ಪಷ್ಟಪಡಿಸಿ, ಆದುದರಿಂದ ಯಾದವರ ಬಗ್ಗೆ ನಾನು ಸ್ವಲ್ಪವೂ ಕೂಡ ಪ್ರೀತಿ ಅಥವಾ ಆತ್ಮೀಯತೆಯನ್ನು ತೋರಿಸುವುದಿಲ್ಲ, ನಾನು ನಿಷ್ಠುರವಾಗಿ ನಡ್ಕೊಳ್ತೇನೆ ಅಂತ ತನ್ನ ನಿಲುವನ್ನು ಕಂಸ ಅಲ್ಲಿ ಸ್ಪಷ್ಟಪಡಿಸ್ತಾನೆ. ಅಷ್ಟು ಮಾಡಿದವರು ನಾರದರು ಮತ್ತೆ ಕೃಷ್ಣನಲ್ಲಿಗೆ ಹೋಗಿದ್ದಾರೆ. ಕೃಷ್ಣನಲ್ಲಿಗೆ ಹೋಗಿ ಕೃಷ್ಣ ಮುಂದೆ ಕೃಷ್ಣಾವತಾರದಲ್ಲಿ ಏನೇನು ನಡೆಸ್ತಾನೆ ಅದನ್ನೆಲ್ಲ ಅವನ ಮುಂದೆ ನಿರೂಪಿಸ್ತಾ ಇದ್ದಾರೆ. ನೋಡು ಕೃಷ್ಣ, ನೀನು ಅವತಾರ ಮಾಡಿದ್ದು ಈ ಉದ್ದೇಶಕ್ಕಾಗಿ, ಅದನ್ನೆಲ್ಲ ನೀನು ಮುಂದೆ ಪೂರೈಸಬೇಕಾದದ್ದು, ಅದನ್ನೆಲ್ಲ ಅವನ ಮುಂದೆ ಒಪ್ಪಿಸ್ತಾ ಇದ್ದಾರೆ. ಒಂದೊಂದೇ ಕೃಷ್ಣಾವತಾರದಲ್ಲಿ ಮುಂದೆ ಕೃಷ್ಣ ಏನೇನು ಮಾಡ್ತಾನೆ ಅದನ್ನೆಲ್ಲ ನಿರೂಪಿಸಿ, ಯಾನಿ ಚಾನ್ಯಾನಿ ವೀರ್ಯಾಣಿ ದ್ವಾರಕಾಂ ಆವಸನ್ ಭವನ್ ಕರ್ತಾ ದ್ರಕ್ಷ್ಯಾಮ್ಯಹಂ ತಾನಿ ಗೇಯಾನಿ ಕವಿಭಿರ್ಭೂಮಿ. ಮುಂದೆ ನೀನು ಏನೇನು ಮಾಡ್ತೀಯೋ ಅದನ್ನೆಲ್ಲ ನಾನು ಮುಂದೆ ನೋಡುವವನಿದ್ದೇನೆ ಅಂತ. ಅಕ್ಷೋಹಿಣೀನಾಂ ನಿಧನಂ ದ್ರಕ್ಷ್ಯಾಮಿ ಅರ್ಜುನ ಸಾರಥೇಹೆ. ಮುಂದೆ ಮಹಾಭಾರತ ಯುದ್ಧ ಆಗುತ್ತೆ. ಆಗ ನೀನು ಅರ್ಜುನನ ಸಾರಥಿಯಾಗಿ 18 ಅಕ್ಷೋಹಿಣಿ ಸೇನೆಯನ್ನು ಕೂಡ ನೀನು 18ರಲ್ಲಿ ಕೌರವರ ಸೇನೆಯ ಹತ್ಯೆಗೆ ನೀನೇ ಕಾರಣನಾಗ್ತಿ, ಅದನ್ನೆಲ್ಲ ನಾನು ನೋಡ್ತೇನೆ ಅಂತ ಮುಂದೆ ಕೃಷ್ಣನಿಂದ ಆಗತಕ್ಕಂತಹ ಲೀಲೆಗಳನ್ನೆಲ್ಲ ಅವನ ಎದುರು ನಿರೂಪಿಸ್ತಾ ಇದ್ದಾರೆ. ಅಂದರೆ ಕೃಷ್ಣನ ಸಂಕಲ್ಪಕ್ಕೆ ಅನುಗುಣವಾಗಿ ನಾರದರ ಸಂಕಲ್ಪ, ಕೃಷ್ಣನ ಸಂಕಲ್ಪವನ್ನು ಅರಿತುಕೊಳ್ಳುವಷ್ಟು ನಾರದರಲ್ಲಿ ಪ್ರಜ್ಞೆ ಇದೆ ಅಂತ ಸ್ಪಷ್ಟವಾಗುತ್ತೆ. ಅದನ್ನು ಯಾಕೆ ನಿರೂಪಿಸ್ತಾ ಇದ್ದಾರೆ ಅಂದರೆ, ಅದು ಒಂದು ಕೃತಜ್ಞತಾ ರೂಪದಿಂದ ದೇವರು ಇಷ್ಟೆಲ್ಲ ಲೀಲೆಯನ್ನು ಯಾಕೆ ತೋರಿಸ್ತಾನೆ ಅಂದರೆ ಭಕ್ತರ ಉದ್ಧಾರಕ್ಕಾಗಿ. ಹಾಗಾಗಿ ಸಂಕಲ್ಪ ರೂಪದಲ್ಲಿ ಕೃಷ್ಣ ಮುಂದೆ ತನ್ನ ಅವತಾರದಲ್ಲಿ ಏನೇನು ಮಾಡ್ತಾನೆ ಅದನ್ನು ನಾರದರು ನಂದವ್ರಜಕ್ಕೆ ಕೃಷ್ಣನಲ್ಲಿಗೆ ಹೋಗಿ, ಮುಂದೆ ನೀನು ಇದನ್ನೆಲ್ಲ ಮಾಡುವವನಿದ್ದಿ, ಈಗ ಸದ್ಯ ಬಲರಾಮನಿಂದ ಕೂಡಿಕೊಂಡು ಇವ ಅಕ್ರೂರ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಧನುರ್ಯಾಗದಲ್ಲಿ ಪಾಲ್ಗೊಂಡು ಮೊದಲು ಚಾಣೂರ ಮುಷ್ಟಿಕ ಮುಂತಾದವರನ್ನು ಸಂಹಾರ ಮಾಡು, ಆಮೇಲೆ ಕಂಸನ ಸಂಹಾರವನ್ನು ಮಾಡು ಅಂತ ಈ ರೀತಿ ಕೃಷ್ಣನಿಂದ ನಡೆಯತಕ್ಕಂಥ ಲೀಲೆಗಳನ್ನು ನಾರದರು ತಿಳಿಸುವಂಥದ್ದು ಕೂಡ ಭಾಗವತದಲ್ಲಿ ಬಂದಿದೆ. 17 ಬಾರಿ ಕೃಷ್ಣನ ವಿರುದ್ಧ ಜರಾಸಂಧ ಕಾಡ್ತಾನೆ. ಕಾದಾಡಿ ಮತ್ತೆ 18ನೇ ಬಾರಿ ಕಾದಾಡಲಿಕ್ಕೆ ಬರುವಾಗ ಯವನ ಅನ್ನತಕ್ಕಂಥ ಒಬ್ಬ ಮ್ಲೇಚ್ಛ ಬರ್ತಾನೆ. ಇವನನ್ನು ಯಾರು ಕಳಿಸಿದ್ದು ಅಂದರೆ ಇವನನ್ನು ನಾರದರೇ ಕಳಿಸಿದ್ದು ಅಂತ ಹೇಳ್ತಾರೆ. ನಾರದ ಪ್ರೇಷಿತೋ ವೀರೋ ಯವನಃ ಪ್ರತ್ಯದೃಶ್ಯತ ಅಂತ. ನಾರದರೇ ಯವನನ್ನು ಕಳಿಸೋದು, ನೀನು ಹೋಗಿ ಕೃಷ್ಣನ ಜೊತೆಗೆ ಯುದ್ಧ ಮಾಡು ಅಂತ. ಆ ಯವನನಿಗೆ ಕೃಷ್ಣ ಅಂದರೆ ಯಾರೂ ಅಂತ ಗೊತ್ತಿಲ್ಲ. ಅವನಿಗೆ ಕೃಷ್ಣನ ಲಕ್ಷಣವನ್ನು ಕೂಡ ಹೇಳಿದ್ದು ನಾರದರೇ. ಯಾಕೆಂದರೆ ಕೃಷ್ಣ ಆ ಯವನ ಬಂದಾಗ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಮುಚುಕುಂದ ಯಾವ ಗುಹೆಯಲ್ಲಿದ್ನೋ ಆ ಗುಹೆಗೆ ಓಡಿ ಹೋಗಬೇಕು ಅಂತ. ಓಡಿ ಹೋಗ್ತಾ ಇರುವಾಗ ಯವನ ಗುರುತಿಸ್ತಾನೆ ಇವನೇ ಕೃಷ್ಣ ಅಂತ. ಹೇಗೆ ಗುರುತಿಸ್ತಾನೆ ಅಂದರೆ ಶುಕಾಚಾರ್ಯರು ಹೇಳ್ತಾರೆ, ನಾರದ ಪ್ರೋಕ್ತೈಹಿ ಲಕ್ಷಣೈಹಿ ಅಂತ. ನಾರದರು ಕೃಷ್ಣನ ಲಕ್ಷಣವನ್ನು ಹೇಳಿದ್ರಂತೆ ಯವನನಿಗೆ, ಈ ಲಕ್ಷಣ ಉಳ್ಳವ ಕೃಷ್ಣ, ಹೋಗಿ ಅವನ ಜೊತೆಗೆ ಯುದ್ಧ ಮಾಡು ಅಂತ. ನಾರದರು ಅವನ ಹತ್ರ ಆ ಲಕ್ಷಣ ಹೇಳಿದ್ರಿಂದ ಆ ಲಕ್ಷಣಕ್ಕೆ ಅನುಗುಣವಾಗಿ ಯವನ
ಕೃಷ್ಣನನ್ನು ಅಟ್ಟಿಸಿಕೊಂಡು ಹೋದ. ಅದೇ ಮುಚುಕುಂದನ ಮೂಲಕ ಕೃಷ್ಣ ಯವನನ ಸಂಹಾರವನ್ನು ನಡೆಸಿದ್ದಾನೆ ಅಂತ. ಹೀಗೆ ನಾರದರು ಅಲ್ಲಲ್ಲಿ ಯಾರ್ಯಾರಿಂದ ಏನೇನು ಆಗಬೇಕು ಅನ್ನೋದು ಭಗವಂತನ ಸಂಕಲ್ಪವೋ ಅದಕ್ಕೆ ಅನುಗುಣವಾಗಿ ಅವರು ನಡ್ಕೊಂಡಿದ್ದಾರೆ. ಆಮೇಲೆ ಕೃಷ್ಣನ ದಾಂಪತ್ಯದ ಪರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ದಾರೆ. ದಾಂಪತ್ಯ ಜೀವನದ ಪರೀಕ್ಷೆ ಇದೊಂದು ದೊಡ್ಡ ನಾರದರ ಒಂದು ಸಾಧನೆ. ಕೃಷ್ಣ 18,000 ಕನ್ಯೆಯರನ್ನು ವಿವಾಹ ಆದ. ನರಕಾಸುರನನ್ನು ಸಂಹಾರ ಮಾಡಿ ನರಕಾಸುರನಿಂದ ಬದ್ಧರಾಗಿರ್ತಕ್ಕಂಥ ಅಷ್ಟು ಇದು ಕನ್ಯೆಯರನ್ನು ವಿವಾಹವಾದ. ಷೋಡಶಸ್ತ್ರೀ ಸಹಸ್ರೇಶ ಅಂತ ಹೇಳಿದ ಹಾಗೆ ಅಷ್ಟು ಮಂದಿಯನ್ನು ವಿವಾಹ ಆಗಿರ್ತಕ್ಕಂಥ ಕೃಷ್ಣ ಅವರ ಜೊತೆಗೆ ಹೇಗೆ ದಾಂಪತ್ಯವನ್ನು ನಡೆಸ್ತಾ ಇದ್ದಾನೆ ಅನ್ನೋದನ್ನು ನಾರದರು ಪರೀಕ್ಷೆ ಮಾಡ್ತಕ್ಕಂಥದ್ದು. ಇದು ಬಹಳ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ಘಟನೆ. ಅದನ್ನು ಕೂಡ ಶುಕಾಚಾರ್ಯರು ಪರಿಶ್ಚಿತನಿಗೆ ಹೇಳ್ತಾ ಇದ್ದಾರೆ. ಅದರ ಚಿಂತನೆಯನ್ನು ನಾಳೆನೆ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ನಾರದರ ಚಿಂತನೆಯನ್ನು ಭಗವಂತನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು.